ನಾಡ್ದ ಏನು ಹೊಸ ವರ್ಷನೆ ಆಚರಣೆಯನ್ನು ಮಾಡ್ಕೊತ ಇದೆಯೋ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಪಾರ್ಟಿ ಪರವಾಗಿ ಅವರಿಗೆ ಅಭಿನಂದನೆಗಳು. ಜೊತೆಲಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀನಿವಾಸ್ ಅವರು, ನಮ್ಮ ನಗರ ಪಾಲಿಕೆ ಸದಸ್ಯರಂಥ ಗೋವಿಂದ ರಾಜ್ಲು ಅವರು, ಭೀಮಲಿಂಗಪ್ಪನವರು, ಮಲ್ಲನಗೌಡರು ಮತ್ತು ನಮ್ಮ ಇಬ್ರಾಹಿಂ ಬಾಬು ಅವರು ಕಾರ್ಪೊರೇಟ್ರು ಮತ್ತು ಸ್ಥಾಯಿ ಸಮಿತಿ ಆರೋಗ್ಯ ಸಮಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಂಥ ಹನುಮಂತಪ್ಪನವರು ಮತ್ತು ನಮ್ಮ ಸೋದರಿಯಾದಂಥ ಕಾರ್ಪೊರೇಟ್ ಅಂತ ಕಲ್ಪನಮ್ಮನವರು ಮತ್ತು ನಮ್ಮ ಈರಮ್ಮನವರು ಮತ್ತು ಹನುಮಂತಪ್ಪನವರು, ಶ್ರೀಧರ್ ಅವರು, ಹೇಮಣ್ಣನವರು, ಹಳೆಯವರು ಮತ್ತು ಎಲ್ಲ ಪ್ರಮುಖರು ಎಲ್ಲರೂ ಕೂಡ ಸೇರಿಕೊಂಡು ಸುರೇಶ್ ಅಣ್ಣ ಮತ್ತು ನಮ್ಮ ವೆಂಕಟರಮಣರು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ ಏನು, ನಿನ್ನೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಕರೆದು ಏನು ಕೋಗ್ಲಿ ಪ್ರದೇಶದಲ್ಲಿ ಏನಲ್ಲಿ ಸಂತ್ರಸ್ತರಿದ್ದಾರೋ ಆ ಮನೆ ನಿರ್ಮಿಸಿಕೊಡೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ತೀರ್ಮಾನವನ್ನು ತಗೊಂಡಾರ. ಆ ತೀರ್ಮಾನವನ್ನು ತಗೊಂಡ ನಂತರ ನಾನು ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿಯನ್ನು ಮಾಡ್ಕೊತೀನಿ. ಏನು ಸಂತ್ರಸ್ತರಿದ್ದಾರೋ ಅವ್ರಿಗೇನು ಮನೆ ನಿರ್ಮಿಸಿಕೊಡುವಂಥ ವಿಚಾರ ಬಂದಂಥ ಟೈಮಲ್ಲಿ ಅವ್ರ ಹಿನ್ನೆಲೆ ಬಗ್ಗೆ ಸಾಕಷ್ಟು ಚೆಕ್ ಅನ್ನು ಕೂಡ, ಬ್ಯಾಕ್ಗ್ರೌಂಡ್ ಅನ್ನು ಕೂಡ ಚೆಕ್ ಅನ್ನು ಕೂಡ ಮಾಡಬೇಕಾಗುತ್ತೆ. ಅವ್ರ ಹಿನ್ನೆಲೆ ಏನು, ಅವರು ಯಾವ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ರು, ಜೊತೆಲಿ ಅವರು ಎಷ್ಟು ವರ್ಷಗಳ ಕಾಲ ಇಲ್ಲಿದ್ದಾರೆ ಅನ್ನೋಂಥದ್ದು ವಿಚಾರವನ್ನು ರಾಜ್ಯ ಸರ್ಕಾರ ಸಮಗ್ರವಾಗಿ ತನಿಖೆಯನ್ನು ಮಾಡಿ ಈ ನಿರ್ಧಾರವನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ನಿಜವಾದಂಥ ಇವರು ಮೂಲ ನಿವಾಸಿಗಳು ಯಾರು ಅಂದರೆ, ಇಲ್ಲಿ ಮೂಲ ನಿವಾಸಿಗಳ, ಇಲ್ಲಿದ್ರೆ ಬೇರೆ ಕಡೆಯಿಂದ ಬಂದಂಥವರ, ಇಲ್ಲಿ ಬೇರೆ ಬೇರೆ ಬಾಂಗ್ಲಾ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನಿರಾಶ್ರಿತರಾಗಿ ಉಳಿದಂಥವ್ರ ಅನ್ನೋಂಥದ್ದು ತನಿಖೆಯನ್ನು ಕೂಡ ನಡೆಸಬೇಕಾಗಿದೆ. ಆ ತನಿಖೆಯನ್ನು ನಡೆಸುವಂಥ ಟೈಮಲ್ಲಿ ಆ ತನಿಖೆ ಆದ ನಂತರ ಸತ್ಯಾಸತ್ಯತೆಗಳನ್ನು ಪುನಃ ಅದನ್ನು ನೋಡಿ ಒಂದು ತೀರ್ಮಾನವನ್ನು ತೆಗೆಸಬೇಕಾಗುತ್ತೆ. ಆಮೇಲೆ ಏನು ಅವರಿಗೆ ವಸತಿ ಕಲ್ಪನೆಯನ್ನು ಕೊಡಬೇಕಾಗುತ್ತೋ ವಸತಿಯನ್ನು ಕಲ್ಪಿಸುವಂಥ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಅಸ್ಸಾಂ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮೊನ್ನೆ ನಡೆದಂಥ ಬಿಹಾರ ಚುನಾವಣೆಗಳಲ್ಲಿ ಆಗಿರ್ಬೋದು, ನಂತರ ಮೊನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದೆ, ಅದರಲ್ಲಿ ಕರ್ನಾಟಕ ಕೂಡ ಇತ್ತೀಚೆಗೆ ಏನು ಏನು ನಮ್ಮ ಇದು ಜಾತಿ ವಿಚಾರ ಬಂದಂಥ ಟೈಮಲ್ಲಿ ಜೊತೆಲಿ ಯಾರ್ಯಾರು ಬೇರೆ ಕಡೆಯಿಂದ ಬಂದು ಅವ್ರನ್ನ ಬೇರೆ ಕಡೆ ಕಳಿಸೋಂಥ ಕೆಲಸ ಆಲ್ರೆಡಿ ಆ ಕಾರ್ಯಗಳು ನಡೀತಾ ಇದ್ದಾವೆ. ನಡೆಯುವಂಥ ಟೈಮಲ್ಲಿ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ಆಲ್ರೆಡಿ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಏನು ಆ ತೀರ್ಮಾನ ಅಂದ್ರೆಗಿನ ಬೇರೆ ಕಡೆಯಿಂದ ಬಂದಂಥವ್ರನ್ನ ಪುನಃ ಅವ್ರನ್ನ ಹೊರಗಡೆ ಹಾಕುವಂಥ ಕೆಲಸ ಆಲ್ರೆಡಿ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ತಗೊಂಡಾರ. ಈ ತಗೊಂಡಂಥ ಟೈಮಲ್ಲಿ ಕೂಡ ಇವತ್ತು ಭಾಳಷ್ಟು ಪಾರ್ಟಿಗಳು ಹೆಂಗಾಗ್ಬಿಟ್ಟೆ ಅಂದರೆ ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಬಹುಶಃ ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೋ, ನಾನು ಮೊನ್ನೆ ನಡೆದಂಥ ಏನು ಬಿಹಾರ ಚುನಾವಣೆಯಲ್ಲಿ ನೋಡ್ತಿದ್ರೆ ಹತ್ತತ್ರ 60 ಲಕ್ಷ 70 ಲಕ್ಷ ಜನರನ್ನ ಅಲ್ಲಿ ಬೇರೆ ಕಡೆಯಿಂದ ಬಂದು ಅಲ್ಲಿ ವಾಸಿಸ್ತಾ ಇದ್ದರು. ಅವ್ರನ್ನೆಲ್ಲರನ್ನು ಕೂಡ ಪುನಃ ಎಲ್ಲರನ್ನು ಕೂಡ ಐಡೆಂಟಿಫಿಕೇಶನ್ ಮಾಡಿ ಬೇರೆ ಕಡೆ ಕೂಡ ಕಳಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ಬೇರೆ ಪಾರ್ಟಿಗಳು ಏನು ವೋಟ್ ಬ್ಯಾಂಕ್ ಆಗಿ ರಾಜಕಾರಣ ಏನು ಮಾಡ್ಕೊಂತ ಬಂದಿದ್ದಾರೋ ಅವ್ರಿಗೆ ಆಲ್ರೆಡಿ ಇಲ್ಲಿದ್ದಂಥವ್ರಿಗೆ ಗುರುತಿನ ಚೀಟಿ ಕೂಡ ಕೊಟ್ಟಿದ್ದಾರೆ. ಇವತ್ತು ಕಾನೂನುಬದ್ಧವಾಗಿ ಅವ್ರನ್ನ ಆಕಸ್ಮಿಕವಾಗಿ ಮನೆಗಳನ್ನು ನಿರ್ಮಿಸಲೇಬೇಕನ್ನಂಥ ತೀರ್ಮಾನವನ್ನು ಸರ್ಕಾರ ತಗೊಂಡಂಥ ಟೈಮಲ್ಲಿ ಕೂಡ ಅದನ್ನ ನಾನು ಇವತ್ತು ಕಾನೂನುಬದ್ಧವಾಗಿ ನೀವು ಮನೆಗಳು ಕಟ್ಕೊಟ್ಟಿದ್ರಿಗನ ಅದನ್ನ ಯಾವ ಕಾರಣಕ್ಕೋಸ್ಕರವಾಗಿ ತೆರವುಗೊಳಿಸಿರೋಂಥದ್ದು ಕೂಡ ಸ್ಪಷ್ಟೀಕರಣ ಕೂಡ ಕೊಡಬೇಕಾಗುತ್ತೆ. ಅಕಸ್ಮಾತ್ವಾಗಿ ಕಾನೂನು ಬಾಹಿರವಾದಂಥ ಅವರು ಮನೆಗಳು ನಿರ್ಮಿಸಿದ್ರಿಗನ ಆ ಮನೆಗಳು ಇರಿಸಿದಂಥ ಟೈಮಲ್ಲಿ ಅದರ ಪುನರ್ವಸತಿ ಮನೆ ಕಟ್ಸ್ಕೊಡಂತ ತೀರ್ಮಾನ ಹೆಂಗ್ ತಗೊಂತೀರ ಅನ್ನೋಂಥದ್ದು ಕೂಡ ಎರಡು ವಿಚಾರದಲ್ಲೇ ಡಿಬೇಟ್ ನಡೀತಿದಾವೆ. ಅವ್ರನ್ನ ಅಕಸ್ಮಿತವಾಗಿ ಮನೆ ತೆರವುಗೊಳಿಸಂತ ಟೈಮಲ್ಲಿ ಕಾನೂನುಬದ್ಧವಾಗಿ ಮನೆಗಳು ನಿರ್ಮಿಸಿದ್ರೆ ಅದನ್ನ ತೆರವುಗೊಳಿಸ್ಲಕ್ಕ ಸಾಧ್ಯನೇ ಆಗಿಲ್ಲ. ತೆರವುಗೊಳಿಸೋದಕ್ಕೋಸ್ಕರವಾಗಿ ಅದ್ರ ಸ್ಪಷ್ಟೀಕರಣ ಕೂಡ ಕೊಡಬೇಕಾಗುತ್ತೆ.
ಆಕಸ್ಮಿಕವಾಗಿ ಕಾನೂನುಬದ್ಧವಾದಂಥ ಸರ್ಕಾರನೇ ನಿರ್ಮಿಸಿದಂಥ ನಿವೇಶಗಳಾಗಿದ್ದರಿಗಿನ ಅಂಥವ್ರನ್ನ ಪುನಃ ಯಾವ ರೀತಿಯಲ್ಲಿ ತಾವನ್ನ ಪುನಃ ಮನೆ ಕಟ್ಟಿಸ್ಕೊಡ್ತೀರಿ ಅನ್ನೋಂಥದ್ದು ಕೂಡ ಒಂದು ತೀರ್ಮಾನವನ್ನು ಕೂಡ ತಗೋಬೇಕಾಗಿದೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು 2 ದಿನಗಳ ಕಾಲ ಅವ್ರನ್ನ ಕಾಲಾವಧಿ ಕೊಟ್ಟಿದ್ದಂತೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸಮೀಕ್ಷೆಯನ್ನು ಮಾಡಿ ಆದಷ್ಟು ಬೇಗನೆ ಇದನ್ನ ಪುನಃ ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಡ್ಬೇಕು ಅನ್ನೋಂಥ ತೀರ್ಮಾನವನ್ನು ನಿನ್ನೆ ಮುಖ್ಯಮಂತ್ರಿಗಳು ಅವ್ರು ತಗೊಂಡಿರೋ ಕಾರಣ ಇವತ್ತು ಈ ಕೋಗಿಲಿ ಪ್ರದೇಶದಲ್ಲಿ ಕೇವಲ ಆ ಮನೆಗಳು ಇವತ್ತು ತೆರವುಗೊಳಿಸಿದ ನಂತರ ಪುನಃ ಸಮೀಕ್ಷೆ ನಡೆಸಿ ಮತ್ತೆ ಅವ್ರ ಮನೆಗಳು ಕೊಡಂತ ವಿಚಾರ ಬಂದಂತ ಟೈಮ್ಗಳು ಮುಖ್ಯಮಂತ್ರಿಗಳು ಏನು ತೀರ್ಮಾನವನ್ನು ತಗೊಂಡಿದ್ದಾರೋ ನಂದಿಷ್ಟೇ. ಇವತ್ತು ಮುಂಚೆ ಎಲ್ಲರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಈ ರೀತಿ ತೆರವುಗೊಳಿಸ್ತಾ ಇದ್ದಾರೆ ಸರ್ಕಾರಿ ಜಮೀನಲ್ಲಿ ಇದ್ದಂಥವ್ರನ್ನ. ಇವತ್ತು ನಮ್ಮ ಕಾರ್ಪೊರೇಟರ್ ಆದಂತ ಮೌತ್ಕರ್ ಶ್ರೀನಿವಾಸ್ ಅವರು ಒಂದು ವಾರ್ಡಲ್ಲಿ ಅಲ್ಲಿ ಸರ್ಕಾರಿ ಜಮೀನಿತ್ತು. ಸರ್ಕಾರಿ ಜಮೀನಲ್ಲಿ ಬಹಳಷ್ಟು ವರ್ಷಗಳ ಕಾಲ ಬಡವರೆಲ್ಲರೂ ಕೂಡ ಮನೆ ಕಟ್ಸ್ಕೊಂಡಿದ್ರು. ಆ ಮನೆಗಳು ಕೂಡ ಹಾಕೊಂಡಂತ ಟೈಮಲ್ಲಿ ಸರ್ಕಾರ ಬಂದು ಅವರೆಲ್ಲರೂ ಕೂಡ ತೆರವುಗೊಳಿಸಿದಂತ ಕೆಲಸ ಮಾಡಿದ್ರು. ಇಡೀ ಕೇವಲ ಬಳ್ಳಾರಿ ಒಂದೇ ಅಂತದಲ್ಲ, ಬಳ್ಳಾರಿಯಲ್ಲಿ ಕೂಡ ಹತ್ತತ್ರ 34-35 ಸ್ಲಮ್ಸ್ ಇದಾವೆ. ಆ ಸ್ಲಮ್ಸ್ ಅಲ್ಲಿ ಕೂಡ ಸಾಕಷ್ಟು ಮನೆಗಳನ್ನು ತೆರವುಗೊಳಿಸಿದಂತ ಕೆಲಸ ಮಾಡಿದ್ರ. ಕೇವಲ ನೀವು ಕೋಗ್ಲಿ ಕ್ರಾಸ್ದಲ್ಲಿ ನಡೆದಂತ ವಿಚಾರದ ಬಗ್ಗೆ ಎಲ್ಲೋ ಒಂದು ಕಡೆ ನೀವು ಏಪ್ರಿಲ್ ಮೇ ತಿಂಗಳಲ್ಲಿ ಕೇರಳ ಚುನಾವಣೆಗಳು ನಡೀತಾ ಇದೆ ಅಂದೇಳಿ ಆ ಕೇರಳ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿ ಒಂದು ಟ್ವೀಟ್ ಮಾಡಿರೋಕ್ಕೋಸ್ಕರವಾಗಿ ಅಲ್ಲೆಲ್ಲರೂ ಕೂಡ ಬಹುತೇಕ ಮಂದಿ ಅಲ್ಪಸಂಖ್ಯಾತರಿದ್ದಾರೆ. ಆ ಅಲ್ಪಸಂಖ್ಯಾತರಿದ್ದಂಥ ಟೈಮಲ್ಲಿ ಈ ಕಾಂಗ್ರೆಸ್ ಅವರು ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಬುಲ್ಡೇಜರ್ ಸರ್ಕಾರ ನಡೀತಿದೆನೋ ಅದೇ ರೀತಿಯಲ್ಲಿ ಕೂಡ ಕರ್ನಾಟಕ ಕೂಡ ಇವತ್ತು ಬುಲ್ಡೇಜರ್ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಆಗಿದೆ ಅನ್ನಂತ ಒಂದು ಟ್ವೀಟ್ ಮಾಡಿರೋ ಕಾರಣ ಅದರ ಮೂಲಕ ಮತ್ತೆ ಪುನಃ ಅಲ್ಲಿ ಲೋಕಸಭಾ ಸದಸ್ಯರಾದಂಥ ವೇಣುಗೋಪಾಲ್ ಅವರು ಪಾರ್ಟಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ಬೋದು, ಇಲ್ಲ ಅನ್ನಕ್ಕೆ ಹೋಗಲ್ಲ. ಆದರೆ ಅವರು ಅಲ್ಲಿ ಎಲ್ಲೋ ಅವರು ಮಾತಾಡಿದಕ್ಕೋಸ್ಕರವಾಗಿ ಅವರು ಟ್ವೀಟ್ ಮಾಡಿದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎದ್ರೋ ಬಿದ್ರು ಅನ್ನೋಂಥ ರೀತಿಯಲ್ಲಿ ಅವ್ರಿಗೋಗಿ ಪುನಃ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿ ಸಮೀಕ್ಷೆ ಮಾಡಿ ಅಧಿಕಾರಿಗಳನ್ನ ಗಡುವು ಕೊಟ್ಟು 2 ದಿನ ಒಳಗಡೆ ಮನೆ ಕೊಡುವಂಥ ಕೆಲಸ ಅಷ್ಟು ಹರಾತುರಿಯಲ್ಲಿ ಮಾಡ್ತಾ ಇದ್ದಾರೆ. ನಂತರಿಗಿನ ಇಡೀ ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಮಂದಿ ಮನೆಗಳು ತೆರವುಗೊಳಿಸಿದಾರಲ್ಲ. ಕೇವಲ ನೀವು ಓಟುಗೋಸ್ಕರವಾಗಿ ನಿಮಗೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ಕೋಬೇಕನ್ನಂತ ಕಾರಣದಿಂದ ಕೇವಲ ಅಲ್ಪಸಂಖ್ಯಾತರು ಬೇರೆಯವ್ರನ್ನ ಏನು ಓಲೈಕೆ ಮಾಡ್ಕೋಬೇಕನ್ನಂತ ಕಾರಣದಿಂದ ಈ ರೀತಿ ಕೋಗ್ಲಿ ಕ್ರಾಸದಲ್ಲಿ ತೀರ್ಮಾನವನ್ನು ತೊಗೊಂಡು ಇಡೀ ರಾಜ್ಯದಲ್ಲಿ ತಗೋಬೇಕಾಗುತ್ತೆ. ಇವತ್ತು ನಿಮ್ಮ ಕುರ್ಜಿಯನ್ನು ಉಳಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ನೀವೆಲ್ಲರೂ ಕೂಡ ಸೇರಿಕೊಂಡು ಕೇವಲ ಕೋಗ್ಲಿ ಕ್ರಾಸದಲ್ಲಿ ಬೆಂಗಳೂರದಲ್ಲಾದಂಥ ಘಟನೆ ಬಗ್ಗೆನೇ ಇಷ್ಟೊಂದು ದೊಡ್ಡ ಹೈಲೈಟ್ ಮಾಡ್ತಾ ಇದ್ರಿ. ನಮ್ಮ ಬಳ್ಳಾರಿಯಲ್ಲಿ ಮತ್ತು ಇಡೀ ಉತ್ತರ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸರ್ಕಾರಿ ಜಮೀನುಗಳನ್ನು ಬಡವರು ಹಾಕೊಂಡಿರುವಂಥ ಜಮೀನಲ್ಲಿದ್ದಂಥ ಮನೆಗಳನ್ನು ತೆರವುಗೊಳಿಸಂತ ಕೆಲಸ ಮಾಡ್ತಾ ಇದ್ರ. ಅವ್ರು ಯಾರ್ಯಾರು ಪರಿಹಾರವನ್ನು ಕೊಟ್ಟಿದ್ದಾರೆ, ನೆರೆ ಸಂತ್ರಸ್ತರಿಗೆ ಮಳೆ ಬಂದಂಥ ಟೈಮಲ್ಲಿ ಕೂಡ ಅವ್ರಿಗೆ ಕೂಡ ಯಾವ ಪರಿಹಾರವನ್ನು ಕೊಟ್ಟಿದ್ದಾರೆ ಅನ್ನೋಂಥದ್ದು ಕೂಡ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಆಕಸ್ಮಿಕವಾಗಿ ಇವಾಗ ಪುನರ್ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾದ್ರೆ ಮತ್ತೆ ಮಾಡಿಕೊಡ್ಬೇಕು ಅಂತ ಸರ್ಕಾರ ತೀರ್ಮಾನ ತಗೊಂಡಂತ ಟೈಮಲ್ಲಿ ಕೇವಲ ಸಾಕಷ್ಟು ಮಂದಿ ಇವತ್ತು ಸರ್ಕಾರಿ ಜಮೀನುಗಳಿದ್ದಂತ ಅವ್ರ ಪರಿಸ್ಥಿತಿಯನ್ನು ಅವ್ರಿಗೆ ಏನನ್ನ ಹಕ್ಕುಪತ್ರವನ್ನು ಕೊಟ್ಟು ಅವ್ರಿಗೆ ಏನನ್ನ ಒಂದು ತೀರ್ಮಾನವನ್ನು ಇಡೀ ಅಲ್ಲಿ ಒಂದೇ ತಗೊಂಡಂತ ಟೈಮಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಈ ತೀರ್ಮಾನವನ್ನು ತಗೋಬೇಕಾಗುತ್ತೆ ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಒತ್ತಾಯ ಆಗಿದೆ. ನಂತರ ಇವತ್ತು ನಾನು ಮುಂಚೆ ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಿರುತ್ತಾ ಇದ್ರು. ಇದಕ್ಕೆ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಉಸ್ತುವಾರಿಗಳಾದಂಥವ್ರು ಸೂಪರ್ ಸಿಎಂ ತರ ಸುರ್ಜೇವಾಲಾ ಇದ್ರು. ಆ ಸುರ್ಜೇವಾಲಾ ಎಲ್ಲಿ ಹೋದ್ರೆ ಗೊತ್ತಿಲ್ಲ, ಸುರ್ಜೇವಾಲಾ ಅವರು ಎಲ್ಲಿ ಹೋದ್ರೆ ಗೊತ್ತಿಲ್ಲ. ಸುರ್ಜೇವಾಲಾ ಹೋದ ನಂತರ ಇವತ್ತು ಮತ್ತೆ ವೇಣುಗೋಪಾಲ್ ಬಂದ ನಂತರ ಇವತ್ತು ವೇಣುಗೋಪಾಲ್ ಅವರು ಈ ಕರ್ನಾಟಕದ ಆಡಳಿತ ವಿಚಾರದಲ್ಲಿ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಅವ್ರಿಗೇನು ಹಕ್ಕಿದೆ, ಅವ್ರು ಯಾವ ರೀತಿಯಲ್ಲಿ ಇಂಟರ್ಫಿಯರೆನ್ಸ್ ಆಗ್ಲಿಕ್ಕೆ ಏನು ಹಕ್ಕಿದೆ. ಅವ್ರು ಇರ್ಬೋದು ಕೇರಳ ಕಡೆ ಏನನ್ನ ಸಂಸದರಾಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದ ಸಂಸದರಲ್ಲ. ಅವನು ಅಕಸ್ಮಿತವಾಗಿ ಅವ್ರು ಏನನ್ನ ಅವರು ಪ್ರದೇಶ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯ ಅದು ಪ್ರಧಾನಿ ಕಾರ್ಯದರ್ಶಿಗಳು ಏನಿದೆ ಅವ್ರ ಪಾರ್ಟಿ ಇರ್ಬೋದು. ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ದಲ್ಲಿ ಸರ್ಕಾರದಲ್ಲಿ ಇಂಟರ್ಫಿಯರೆನ್ಸ್ ಆಗ್ಲಿಕ್ಕೆ ಅವ್ರು ಏನು ಅಧಿಕಾರ ಇದೆ. ಇವತ್ತು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ನಿಮ್ಮ ಮುಂಬರುವಂತ ಕೇರಳ ಚುನಾವಣೆಯಲ್ಲಿ ನಮಗೆಲ್ಲ ಒಂದು ಕಡೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಅನ್ನು ಬಿಟ್ಟು ಹೋಗ್ತಾರೆ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಎದ್ದನೋ ಬಿದ್ದನೋ ಅನ್ನೋಂಥ ರೀತಿಯಲ್ಲಿ ಇವತ್ತು ಸಂತ್ರಸ್ತರಿಗೆ ಏನು ತಾವು ಸಹಾಯ ಮಾಡಕ್ಕೆ ಹೊರಟಿದ್ರು ಇಡೀ ರಾಜ್ಯದಲ್ಲಿ ಈ ರೀತಿ ಮಾಡಬೇಕಾಗಿತ್ತು, ಮಾಡ್ಲಿಕ್ಕೆ ಆಗ್ಲಿಲ್ಲ. ನೀವೆಲ್ಲರೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ಕೊಂತ ಬಂದಿದ್ರಾಗ್ಲಿ. ಆಮೇಲೆ ನಿನ್ನೆ ಉಪಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರು. ಯಾರೋ ಸಚಿವರು ಆಪ್ತರಾಗಿ ಮತ್ತೆ ಪುನಃ ಅವ್ರ ಹತ್ರ ಕೂಡ ಏನೋ ಸ್ವಲ್ಪ ಹಣವನ್ನು ಕೂಡ ಸಂಗ್ರಹಣೆ ಮಾಡಿದಾರೆ ಅನ್ನೋಂಥ ವಿಚಾರವನ್ನು ಕೂಡ ತನಿಖೆ ಆಗಬೇಕು ಅನ್ನೋಂಥ ವಿಚಾರ ಬಂದಿದ್ರು. ಯಾರು ಏನು ಅನ್ನೋಂಥದ್ದು ಕೂಡ ನೋಡಬೇಕಾಗುತ್ತೆ. ಹಂಗಾಗಿ ಇವತ್ತು ಸಾಕಷ್ಟು ಕಡೆ ಈ ರೀತಿ ಗೊಂದಲ ಇರೋಂಥ ಟೈಮಲ್ಲಿ ಕೇವಲ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಕ್ಕೋಸ್ಕರವಾಗಿ
ಈ ರೀತಿ ನಡ್ಕೊಳೋದು ಕೂಡ ಯಾರಿಗೆ ಶೋಭೆ ತರುವಂಥದ್ದಲ್ಲ. ಅದಕ್ಕೋಸ್ಕರವಾಗಿ ಇದನ್ನ ಹಿನ್ನೆಲೆಯನ್ನು ಬ್ಯಾಕ್ಗ್ರೌಂಡನ್ನು ಎದಕ್ಕೋಸ್ಕರವಾಗಿ ಬಂದಿದ್ರು, ಎಲ್ಲಿಂದ ಬಂದಿದ್ರು, ಅವ್ರನ್ನ ಪುನಃ ಸರ್ಕಾರದ ಕಾನೂನುಬದ್ಧವಾಗಿ ಅವ್ರ ಮನೆಗಳು ನಿರ್ಮಿಸಿದ್ರಿಗಿನ ಎದಕ್ಕೋಸ್ಕರ ತೆಗಿಬೇಕಾಯಿತು. ಕಾನೂನು ಬಾಹಿರವಾಗಿ ಮಾಡಿದ್ರಿಗಿನ ತಕ್ಷಣ ತಾವೇನು ನಿರ್ಧಾರವನ್ನು ತಗೊಂಡಿದ್ರು, ಮನೆಗಳು ಕಟ್ಟಿಸ್ಕೊಡ್ಬೇಕನ್ನಂತ ತೀರ್ಮಾನವನ್ನು ತಗೊಂಡಿದ್ರು. ಇಡೀ ರಾಜ್ಯದಲ್ಲಿ ಆ ರೀತಿಯಲ್ಲಿ ಆಗಬೇಕು. ನಮ್ಮ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಜನರಿಗೆ ಈ ರೀತಿ ಆದಂಥ ಟೈಮಲ್ಲಿ ಯಾರು ಶಾಸಕರು ಬಂದು ನೋಡಲಿಲ್ಲ, ಯಾರು ಕೂಡ ಬಂದು ನೋಡಿಲ್ಲ, ಯಾರು ಕೂಡ ಅಧಿಕಾರಿಗಳು ಬಂದು ನೋಡಿಲ್ಲ. ಅವರು ಸಾಕಷ್ಟು ಮಂದಿ ಮಕ್ಕಳು ಎಲ್ಲರೂ ಕೂಡ ಶಾಲೆ ಓದಂಥ ಮಕ್ಕಳು, ಅಣ್ಣವರೇ ನಮ್ಮ ಮಕ್ಕಳು ಶಾಲೆ ಓದ್ತಾ ಇದ್ದಾರೆ, ಈ ವರ್ಷ ಓದ್ಕೊಂಡ್ರೆ ಪೂರ್ಣ ಆಗುತ್ತೆ, ನಮ್ಮ ಮಕ್ಕಳಿಗೆ ಜ್ವರ ಬಂದಿದೆ, ನಮ್ಮ ಮನೇಲಿ ಯಾರು ದುಡಿಯೋರಿಲ್ಲ, ನಮಗೆ ಇವತ್ತು ಸೋರ್ತಾ ಇದೆ, ಟೆಂಟ್ಗಳು ಹಾಕ್ಕೊಂಡಿದ್ವಿ, ಎಲ್ಲ ಹಾಕೊಂಡಂತ ತೆರವುಗೊಳಿಸಿದಂಥ ಟೈಮಲ್ಲಿ ಯಾವನು ಕೂಡ ಕ್ಯಾರಿ ಅನ್ನಲಿಲ್ಲ. ಆದರೆ ಎಲ್ಲೋ ಒಂದು ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅನ್ನೋಂಥದ್ದು ಆಗಬಾರ್ದು. ಅದಕ್ಕೋಸ್ಕರವಾಗಿ ಈ ರೀತಿ ಆಗುವಂಥ ವಿಚಾರವನ್ನು ತೀವ್ರವಾಗಿ ಖಂಡಿಸುವಂಥ ಕೆಲಸ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡಬೇಕಾಗುತ್ತೆ. ಅವ್ರು ಏನಂತ ಹೇಳಿದ್ರೆ, ಇವತ್ತು ಕೇವಲ ಗಾಂಧಿ ಕುಟುಂಬವನ್ನು ಓಲೈಸಬೇಕನ್ನಂಥದ್ದು ಬಿಟ್ಟರೆ ಬೇರೆ ಯಾವುದೂ ಏನಿಲ್ಲ. ಇವತ್ತು ಗಾಂಧಿ ಕುಟುಂಬಕ್ಕೆ ಸಲುವಾಗಿ ಜೈಕಾರವನ್ನು ಹಾಕುವಂತ ಹೋಗಿದ್ದಾರೆ. ಹಂಗಾಗಿ ಈ ವಿಚಾರದ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ನಮ್ಮ ಆದಂಥ ಟೈಮಲ್ಲಿ ಅಕಸ್ಮಿತವಾಗಿ ಸರ್ಕಾರಿ ಜಮೀನುಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಂಥ ಟೈಮಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಕಾನೂನುಬದ್ಧವಾಗಿ ಏನು ಕೋಗಳಿ ಕ್ರಾಸಲ್ಲಿ ಏನು ತೀರ್ಮಾನವನ್ನು ತೊಗೊಂಡ್ರು, ಆ ತೀರ್ಮಾನವನ್ನು ರಾಜ್ಯದಾದ್ಯಂತವನ್ನು ಕೂಡ ತಗೋಬೇಕಾಗ್ತದೆ ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಹೊರದೇಶದಿಂದ ಬಂದು ಇಲ್ಲಿ ಜೀವನ ಮಾಡ್ತಕ್ಕಂಥವ್ರಿಗೆ ಅಂಥವ್ರಿಗೆ ಯಾಕೆ ಆಶ್ರಯ ಕಲ್ಪಿಸಿ ಅಂತ ಹೇಳ್ತೀರಾ, ಇಲ್ಲ ಅಥವಾ ಸರ್ಕಾರಿ ಜಮೀನಿದ್ದಂಥವ್ರಿಗೆ ಎಲ್ಲರಿಗೆ ಮೂಲಭೂತ ಸೌಲಭ್ಯ ಕಳಿಸಬೇಕಂತ ವಿಚಾರ ಹೇಳ್ತೀರಾ? ಇಲ್ಲ, ನಾನು ಇವತ್ತು ಕೋಗಳಿ ಕ್ರಾಸಲ್ಲಿ ಆದಂಥ ವಿಚಾರದ ಬಗ್ಗೆ ಬಹಳ ಸ್ಪಷ್ಟವಾಗಿ, ಯಾಕಂದ್ರೆ ಅವ್ರನ್ನ ತೆರವುಗೊಳಿಸಿರೋದು ಯಾರು? ಸರ್ಕಾರನೇ ತೆರವುಗೊಳಿಸಿರೋದು. ಸರ್ಕಾರ ಎದಕ್ಕೋಸ್ಕರವಾಗಿ ತಿಳಿದು ಮುಖ್ಯಮಂತ್ರಿಗಳಿಗೆ ಧೈರ್ಯ ಇದ್ದಿದ್ರೆ ಹೇಳ್ಬೇಕಾಯಿತು. ಇದನ್ನ ಕಸ ವಿಲೇವಾರಿ ಸಲುವಾಗಿ ಸೀಮಿತವಾದಂಥ ಐಡೆಂಟಿಫಿಕೇಶನ್ ಆದಂಥ ಜಾಗ ಪ್ರದೇಶ, ಈ ಪ್ರದೇಶದಲ್ಲಿದ್ದಂಥ ಟೈಮಲ್ಲಿ ಅವ್ರನ್ನ ಕಾನೂನುಬದ್ಧವಾಗಿ ತೆರವುಗೊಳಿಸಿದ್ವಿ. ಇದನ್ನ ಕೇರಳ ಮುಖ್ಯಮಂತ್ರಿಗಳು ಎಂಟ್ರಿಫೆನ್ಸ್ ಆಗಲಿಕ್ಕೆ ಏನು ಅಧಿಕಾರ ಇಲ್ಲ. ವೇಣುಗೋಪಾಲ್ ಅವರು ಕೂಡ ಅವ್ರ ಎಂಟ್ರಿಫೆನ್ಸ್ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಎಂಟ್ರಿಫೆನ್ಸ್ ಹಾಕಿ ಏನು ಅಧಿಕಾರ ಇಲ್ಲ. ಆದಂಥ ಟೈಮಲ್ಲಿ ಕ್ಲಿಯರ್ ಆಗಿ ಅವ್ರಿಗೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕಾಯಿತು. ಕೇವಲ ಅವ್ರಿಗೆ ಎದುರಿ ಅವರು ಪ್ರಧಾನಿ ಕಾರ್ಯದರ್ಶಿಗಳು, ಅವ್ರ ಪಾರ್ಟಿ ಪ್ರಧಾನಿ ಕಾರ್ಯದರ್ಶಿಗಳು ಅಂತಾರೆ. ಅವ್ರಿಗೇನು ನಮ್ಮ ರಾಜ್ಯಕ್ಕೆ ಏನು ಪ್ರಧಾನಿ ಕಾರ್ಯದರ್ಶಿಗಳು ಅಲ್ಲ. ನಮಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗ್ತಾರ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರ. ಅವ್ರು ಯಾರು ಮಧ್ಯದಲ್ಲಿ ಎಂಟ್ರಿಫೆನ್ಸ್ ಆಗುವಂಥವ್ರು? ಕೇವಲ ಇವತ್ತು ಅವ್ರಲ್ಲಿ ಎಲ್ಲೋ ಮುಂದಿನ ಇನ್ನೊಂದು 4-5 ತಿಂಗಳ ಒಳಗಡೆನೆ ಕೇರಳ ಚುನಾವಣೆ ಬರ್ತಾ ಇದಾವ. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಅನ್ನು ಬಿಟ್ಟು ಕಮ್ಯುನಿಸ್ಟ್ ಪಾರ್ಟಿ ಕಡೆ ಬಹಳಷ್ಟು ಕಡೆ ಹೋಗ್ತಾ ಇದಾರೆ ಅಂತ ಒಂದೇ ಒಂದು ಸ್ವಾರ್ಥ ಸಲುವಾಗಿ ಅಲ್ಲಿ ಮುಖ್ಯಮಂತ್ರಿಗಳು ಹೇಳಿದಕ್ಕೋಸ್ಕರವಾಗಿ ಇಲ್ಲಿ ವೇಣುಗೋಪಾಲ್ ಅವರು ಎಂಟ್ರಿಫೆನ್ಸ್ ಆಗಿ ಅವ್ರು ಸೂಪರ್ ಸಿಎಂ ತರ ನಡೆಸ್ಕೊಳೋದು ಏನ್ ಬೇಕಿತ್ತು? ನಮ್ಮ ಅಡ್ಮಿನಿಸ್ಟ್ರೇಷನ್ದಲ್ಲಿ ಅವ್ರು ಯಾರು ಬರೋರು? ಅವ್ರು ಇದ್ರೆ ಕೇರಳಕ್ಕೆ MP ಇರ್ಬೋದು, ನಮಗೇನು ಸಂಬಂಧ? ಅವ್ರು ಕಾಂಗ್ರೆಸ್ ಪಾರ್ಟಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ನಮ್ಗೆ ಯಾವುದೂ ಸಂಬಂಧ ಇಲ್ಲ. ಇಂಥ ಟೈಮಲ್ಲಿ ಇವತ್ತು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಇವತ್ತು ಓಲೈಕೆ ಮಾಡಬೇಕು ಅನ್ನೋ ಕಾರಣದಿಂದ ಈ ರೀತಿ ತರಾತುರಿದಲ್ಲಿ ಇವತ್ತು ಜಮೀರನ್ನು ಏನು ಬೇಕಾದ್ರೆ ಹೂ ಅಂತಾನ. ಆತೇನು ಯಾವುದು ಹೇಳಿದ್ರು ಕೂಡ ಯಾವುದಕ್ಕೂ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲದಕ್ಕೂ ಹೂ ಅಂತಾನ. ಹೂ ಅಂದಿದ್ದ ಕಡೆ ಎಲ್ಲಿ ಸಕ್ಸಸ್ ರೇಟ್ ಏನಿದೆ ಆತಂದು? ಸಕ್ಸಸ್ ರೇಟ್ ಯಾವುದೂ ಇಲ್ಲ. ಈ ಬಳ್ಳಾರಿಯಲ್ಲಿ ಆದಂಥ ಟೈಮಲ್ಲಿ ಬೇರೆ ಬೇರೆ ಕಡೆ ಅವರು ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಉಸ್ತುವಾರಿ ಇದ್ದಂಥವ್ರಿಗೆ ಅಲ್ಲೇ ತೆರವುಗೊಳಿಸಿದಂಥದ್ದಲ್ಲಿ ಬಡವ್ರಿಗೆ ಮನೆ ಕೊಡ್ಲಿಕ್ಕಾಗಲಿಲ್ಲ. ಇನ್ನು ರಾಜ್ಯದಲ್ಲಿ ಅವ್ರು ಏನೋ ಬೇಕಂದೇಳಿ ಅವ್ರೇನೋ ಹೂ ಅಂದೇಳಿ ಮುಖ್ಯಮಂತ್ರಿಗಳು ಹೂ ಅಂದರೆ ನಾಳೆ ಯಾರೋ ಇವತ್ತೇನೋ ಹೂ ಅಂದಾರಾಗಲಿ, ನಾಳೆ ಇವತ್ತು ಬೀಸೆಡ್ಡೊಂಡಿನ ತಪ್ಪಿಸ್ಕೋಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆಗಲಿ, ಇವತ್ತು ಯಾವ ರೀತಿಯಲ್ಲಿ ಕೂಡ ಅವರು ಹೇಳಿದಂಥ ಮಾತಿಗೆ ಶಿಖಾನ್ ಆಗಿಲ್ಲ ಅನ್ನೋಂಥದ್ದು ಕೂಡ ಬಹಳಷ್ಟು ಉದಾಹರಣೆಗಳಿದಾವೆ. ಇದು ಕೂಡ ಕೇವಲ ಹೂ ಅಂದೇಳಿ ತಪ್ಪಿಸ್ಕೊಂಡಂಥ ಕೆಲಸ ಆಗಲಿ, ಬೇರೆ ಯಾವುದು ಕೂಡ ನಡೆಯಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅಲ್ಲ, ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಟೈಮಲ್ಲಿ ನಾವು ಮುಂಚೆ ಕೂಡ ಹೇಳಿದ್ದೀನಿ, ಅವ್ರನ್ನ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಟೈಮಲ್ಲಿ ಮೂಲ ಅವರು ಎಲ್ಲಿಂದ ಬಂದರು? ಇವಾಗ ಇವು ಆಲ್ರೆಡಿ ಜಾರಿಯಲ್ಲಿದೆಲ್ಲ ನಮ್ಮದು SIR ಜಾರಿಯಲ್ಲಿದೆ. SIR ಜಾರಿಯಲ್ಲಿದ್ದಂಥ ಟೈಮಲ್ಲಿ ಕೇವಲ ನಾವು ಎಲ್ಲೋ ವೋಟ್ ಬ್ಯಾಂಕ್ ಸಲುವಾಗಿ ನಾವು ಬೇರೆ ಕಡೆ ಬಂದಂಥವ್ರನ್ನ ಅಲ್ಲಿ ನಾವು ಉಳಿಸ್ಕೊಂಡು ಪುನಃ ಅಲ್ಲಿ ರಾಜಕಾರಣಕ್ಕೋಸ್ಕರ ಬಳಕೆ ಮಾಡಿಕೊಳ್ಳಾರ್ದಂತೆ ಅಕಸ್ಮಿತವಾಗಿ ರೆವಿನ್ಯೂ ಮಂತ್ರಿಗಳು ಅವರೇ ಇದ್ದಾರಲ್ಲ, ಕೃಷ್ಣ ಬೈರೇಗೌಡೇ ಇದ್ದಾರಲ್ಲ, ಆಗ ಅವ್ರಿಗೆ 2023ರಲ್ಲಿ ಮನೆಗಳು ನಿರ್ಮಿಸಿದ್ದಾರೆ ಅಂದ್ರೆ ಅವ್ರ ಗಮನಕ್ಕೆ ಇದ್ದೇ ಇರ್ತದೆ. ಅವ್ರ ಗಮನಕ್ಕೆ ಇಲ್ಲದಂಥ ಟೈಮಲ್ಲಿ ಏನು ಮನೆ ಅಂತ ನಿರ್ಮಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಅಲ್ಲೊಂದು ವಿಷಯ ಪ್ರಸ್ತಾಪ ಆಗಿದೆ. ಯಾರ್ಯಾರು 55,000 ಇಸ್ಕೊಂಡವ್ರಿಗೆಲ್ಲ ಮನೆ ಕೊಟ್ಟಾರ. ಅಲ್ಲ, ಅದು ತನಿಖೆ ಅದು ಏನು ರೊಕ್ಕ ಇಸ್ಕೊಂಡಾರ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರ ನಿವಾಸಿಗಳು ಹೇಳಿಕೆಯನ್ನು ಕೊಟ್ಟಾರ. ನಂತರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೂಡ ಅದನ್ನ ತನಿಖೆಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಬೇರೆಯವ್ರಿಗೆ ಗೊತ್ತಿದೆ ಯಾರು ಇಸ್ಕೊಂಡಿದಾರ ಏನಿಲ್ಲ ಅಂತೇಳಿ. ಅದಕ್ಕೆ ನನ್ಗೆ ಗೊತ್ತಿರೋ ಪ್ರಕಾರ ಅವ್ರ ಹೆಸರು ಸರಿ ಅನ್ಸಲ್ಲ. ಯಾಕಂದ್ರೆ ತನಿಖೆ ನಡೆಯುವಂತ ಟೈಮಲ್ಲಿ ತನಿಖೆ ನಡೀಲಿ, ಹೊರಗಡೆ ಬಂದಂತವ್ರಿಗೆ ಅವಕಾಶ ಮಾಡಿಕೊಡ್ಬೇಡ್ರಿ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಗೊಂದಲ ಆಗಲ್ವಾ? ಮನೆ ಕಟ್ಸ್ಕೊಡ್ಲಿ ಪರವಾಗಿಲ್ಲ ಅಂತ ಹೇಳ್ತೀರಿ, ಮತ್ತೆ ಯಾಕೆ ಕಟ್ಸ್ಕೊಡ್ರಿ ಅಂತ ಕೇಳೋರು ನೀವೇ. ಇಷ್ಟು ವರ್ಷಗಳಿದ್ದಾರೆ ನಿಮ್ ಸರ್ಕಾರ ಇದ್ದಾಗ, ನಿಮ್ದೇ BBMP ಆಡಳಿತ ಇದ್ದಾಗ ಅದು ಇಲ್ಲಿಗಲ್ಲ ಅಂತ ಗೊತ್ತಾಗ್ತದೆ ಏರಿಯಾದಲ್ಲಿ ಕೋಗ್ಲಿ ಕ್ರಾಸ್ ಏನಿದೆ ಅಂತ. ಅಲ್ಲ, ಕೋಗ್ಲಿ ಕ್ರಾಸ್ ವಿಚಾರದಲ್ಲಿ 2023ರಲ್ಲಿ ಮನೆ ನಿರ್ಮಿಸಿಕೊಂಡಿದ್ದಾರಂತೆ. ಅದಂತೂ ಎನ್ಕ್ರೋಚ್ ಮಾಡಿದ್ದಂತೂ ಗೊತ್ತಾಗಬೇಕಲ್ಲ, ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ಆದ್ರೂ ಗೊತ್ತಾಗಬೇಕಲ್ಲ. ಅವ್ರು ಯಾರಿಗೆ ಅಲ್ಲಿ ಲೋಕಲ್ ಮಿನಿಸ್ಟರ್ ಯಾರು ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವ್ರ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಅವರು ಈ ರಾಜ್ಯದ ಕಂದಾಯ ಮಂತ್ರಿಗಳು. ಅವ್ರ ಗಮನಕ್ಕೆ ಕೂಡ ಇಲ್ಲಾರ್ದಂತೆ ಇವೆಲ್ಲ ನಡೀತಾವ. ಎಲ್ಲ ಅಕಸ್ಮಿತವಾಗಿ ಅವರು ನಿರ್ಮಿಸ್ಕೊಂಡಂತ ಟೈಮಲ್ಲಿ ಅವ್ರು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಯಾಕೆ ಮಾಡಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತಲ್ಲ. ಅಕಸ್ಮಿತವಾಗಿ ಅಲ್ಲಿ ಮನೆ ನಿರ್ಮಿಸ್ತಾ ಇದ್ದಾರೆ ಅಂದ್ರೆ ಅವ್ರು ಎಲ್ಲಿ ಮೂಲ, ಎಲ್ಲಿಂದ ಬಂದಂತವ್ರು, ಎಲ್ಲಿ ಏನು ಎತ್ತ ಅಂತೇಳಿ ಎಂಕ್ವೈರಿ ಮಾಡಬೇಕಾಗಿತ್ತಲ್ಲ. ಅವ್ರಿಗೆ ಆಧಾರ್ ಕಾರ್ಡ್ ಇರ್ತಾವ. ಅಕಸ್ಮಿತವಾಗಿ ಬಳ್ಳಾರಿಯಲ್ಲಿ ಕೂಡ ಸುಮಾರಿಗೆ SIR ಪ್ರಕಾರ 10,000 ಕೌಲ್ ಬಜಾರ್ದಲ್ಲಿ 10,000 ಮಂದಿ ಬೇರೆ ಬಾಂಗ್ಲಾದೇಶದಿಂದ ಬಂದಂತರು 10,000 ಮಂದಿ ಕುಟುಂಬಗಳು ಇದ್ದಾರೆ ಅನ್ನೋಂಥದ್ದು SIRದಲ್ಲಿ ಸ್ವಲ್ಪ ಮೇಲ್ಮೇಲೆ ಕಾಣ್ತಾ ಇದೀವಿ. ಇನ್ನು ಸರ್ವೆ ಆಗ್ಲಿಲ್ಲ, ಮೇಲೆ ನಡೀತಾ ಇದಾವ. ಇವೆಲ್ಲ ನೋಡಿದಂತ ಟೈಮಲ್ಲಿ ಅವರೆಲ್ಲರೂ ಕೂಡ ಐಡೆಂಟಿಫಿಕೇಶನ್ ಮಾಡೋಂಥ ಕೆಲಸ ಆಗ್ಬೇಕಲ್ಲ ಅನ್ನೋಂಥದ್ದು ಕೂಡ ನನ್ನ ಅಭಿಪ್ರಾಯ ಇದೆ. ಬಾಂಗ್ಲಾದೇಶದಿಂದ ಬಂದವರು ಕೌಲ್ ಬಜಾರದಲ್ಲಿ 10,000 ಕುಟುಂಬಗಳು ಇದಾವ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. 10,000 ಮಂದಿ ಕುಟುಂಬಗಳು, 10,000 ಕುಟುಂಬಗಳು ಇದಾವ ಅನ್ನೋಂಥದ್ದು ಮೇಲ್ನೋಟಿಗೆ ಕಾಣ್ತಾ ಇದಾವೆ. ಆಲ್ರೆಡಿ ನಮ್ಮ ಪಾರ್ಟಿಯಿಂದ ಕೂಡ ಕಂಪ್ಲೇಂಟ್ ಅನ್ನು ಕೂಡ ನಮ್ಮ ಪಾರ್ಟಿ ಕಡೆಯಿಂದ ಕೊಟ್ಟಿದ್ದೀವಿ. ಇನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ. ಇನ್ನು ಇವಾಗ SIR ಆಗುವಂಥ ಟೈಮಲ್ಲಿ ನಮ್ಮ ಕರ್ನಾಟಕಕ್ಕೆ ನಾವು ಬಂದಿಲ್ಲ. ಅದು SIR ಆಗುವಂಥ ಟೈಮಲ್ಲಿ ಅಂಥವು ಯಾರ್ಯಾರು ಇದಾವೆ ಎಲ್ಲ ಕೂಡ ಗುರುತಿಸ್ತೀವಿ. ನಮಗೇನು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕಾದಂಥ ಪಾರ್ಟಿ ಜವಾಬ್ದಾರಿಯನ್ನು ಕೊಡ್ತಾರೆ. ಆ ಟೈಮಲ್ಲಿ ಯಾರ್ಯಾರು ಹೊರಗಡೆಯಿಂದ ಬಂದಂಥವ್ರನ್ನ ನಾವೇ ಐಡೆಂಟಿಫೈ ಮಾಡ್ತೀವಿ. ಅವ್ರನ್ನ ಪುನಃ ಗುರುತಿಸಿ ಮತ್ತೆ ಪುನಃ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಮತ್ತೆ ಇಡೀ ರಾಜ್ಯದಿಂದ ಯಾರನ್ನು ಹೊರಗಾಕಬೇಕಾಗುತ್ತೇನೋ ಅದು ಹೊರಗಾಕುವಂಥ ಕೆಲಸ ನಾವು ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತೀವಿ. 10,000 ಮಂದಿ ಕೌಲ್ ಬಜಾರ್ದಲ್ಲೇ ಇದ್ದಾರೆ ಸರ್. ಇನ್ನು ಪೂರ್ತಿ ಅಂದ್ರೆ ಅಫಿಷಿಯಲ್ ಆಗಿ ಅನ್ಅಫಿಷಿಯಲ್ ಆಗಿ ಸಿಗ್ಬೇಕಾದ್ರೆ 10,000 ಕುಟುಂಬಸ್ಥರು ಸರ್. ಅಂದ್ರೆ ಅವ್ರ ಗಂಡ ಹೆಂಡತಿ ಅಂದ್ರೆ ನನಗೆ ಗೊತ್ತು ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ 10,000 ಮಂದಿ ಅಂತ ಹೇಳಿದ್ದಾರೆ, ಜನ ಅಂತೇಳಿ 10,000 ಜನ. ಮೋಸ್ಟ್ಲಿ ಬಾಂಗ್ಲಾದೇಶದಿಂದ ಬಹಳಷ್ಟು ಮಂದಿ ಬಂದಂಥವ್ರು, ಜಾಸ್ತಿ ಸಂಖ್ಯೆ ಬಾಂಗ್ಲಾದೇಶದಿಂದ ಬಂದಂಥವ್ರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಐಡೆಂಟಿಫಿಕೇಶನ್ ಮಾಡಿದ ನಂತರ ಮುಂಚೆಯಿಂದ ಕೂಡ ನಾವು ಕಂಪ್ಲೇಂಟ್ ಮಾಡ್ತಾನೆ ಬಂದಿವಿ. ಯಾವತ್ತು ಕೂಡ ಭಾರತೀಯ ಜನತಾ ಹಿಂದೂ ಮುಸ್ಲಿಂ ಗಲಾಟೆಗಳಿಲ್ಲ, ಬಾಂಗ್ಲಾದಿಂದ ಬಂದವರೋ ಇಲ್ಲ ಅನ್ನೋದು ಸ್ವಲ್ಪ ಪರಿಶೀಲನೆ ಮಾಡಿ ನೀವು. ಯಾಕಪ್ಪ ಅಂದ್ರೆ ಕೌಲ್ ಅಂದ್ರೆ ಅಲ್ಲಿ ಕೂಲಿಗೋಸ್ಕರ ಬಂದಂತ ಬಡ ಜನಗಳು ನಿವಾಸಿಸರು, ಆಂಧ್ರ ಕರ್ನಾಟಕದವರು, ಆಮೇಲೆ ಬಡತನದಿಂದ ಬಂದಂತ ಮುಸ್ಲಿಮ್ಸರು ಇರುವಂತ ಜಾಗ. ಅದನ್ನ ಪೂರ್ತಿ ಪರಿಶೀಲನೆ ಆದ್ಮೇಲೆ ನೀವು ಇದ್ರ ಬಗ್ಗೆ. ಇಲ್ಲ, ನಾನು ಇವತ್ತಲ್ಲ ಸರ್, ನಾನು ನನ್ನ ರಾಜಕಾರಣ ಜೀವನದಲ್ಲಿ 30 ವರ್ಷಗಳ ಕಾಲ ಇಲ್ಲೇ ರಾಜಕಾರಣ ಮಾಡ್ಕೊಂತ ಬಂದೆ. 30 ವರ್ಷಗಳ ಕಾಲ ನಾನು ಯಾವತ್ತೂ ಕೂಡ ಸ್ಥಳೀಯರು ಯಾರಿದ್ದಾರೋ ಅವ್ರು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಸರ್. ಈ ಹೊರಗಡೆಯಿಂದ ಬಂದಂಥವ್ರು ಅವ್ರು ಖಂಡಿತವಾಗಿ ಇಂಟೆನ್ಷನ್ನೇ ಬೇರೆ ಇರ್ತದೆ ಸರ್. ನಾನು ಆಲ್ರೆಡಿ ಬಹಳಷ್ಟು ಸಾರಿ ನಾನು ಓಪನ್ ಆಗಿ ಹೇಳಿದ್ದೇನೆ. ಯಾಕಂದ್ರೆ ನಮ್ಮ ಕೌಲ್ ಬಜಾರ್ ಭಾಗ ಬಹಳ ಶಾಂತಿಯುತವಾದಂಥ ಪ್ರದೇಶ, ಜಾತ್ಯತೀತವಾದಂಥ ಪ್ರದೇಶ. ಆ ಪ್ರದೇಶದಲ್ಲಿದ್ದಂಥವ್ರು ಬಹಳಷ್ಟು ಜನರು ಇತ್ತೀಚೆಗೆ ಬಹಳಷ್ಟು ಜನರು ಬೇರೆ ಬೇರೆ ಕಡೆಯಿಂದ ಬಂದಂಥ ಟೈಮಲ್ಲಿ ಇವತ್ತು ಡ್ರಗ್ ಮಾಫಿಯಾ ಕೂಡ ತುಂಬಾ ಆಗ್ತಾ ಇದೆ. ಇದ್ರ ಬಗ್ಗೆ ಕೂಡ ಸಾಕಷ್ಟು ಟೆರರಿಸಮ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ಅಲ್ಲಿ ಸಾಕಷ್ಟು ಮಂದಿ ಸಿಕ್ಕಿದ್ದಾರೆ, ತಮಗೆಲ್ಲ ಗೊತ್ತಿರೋಂಥ ವಿಚಾರ. ಹಂಗಾಗಿ ನಾನು ಇವತ್ತು ಕೇವಲ ಈ ಯಾವುದನ್ನ ಒಂದು ಘಟನೆಗಳಿಗಿನ ಇದು ಕೇವಲ ನಮ್ಮ ಬಳ್ಳಾರಿ ಕೂಡ ಯಾವ ರೀತಿಯಲ್ಲಿ ಉಡುಪಿ ಚಿಕ್ಕಮಗಳೂರು ಕಡೆ ನಾವು ಯಾವ ರೀತಿಯಲ್ಲಿ ಆ ಭಾಗದಲ್ಲಿ ಕೆಲವೊಂದು ಪ್ರದೇಶಗಳನ್ನ ಇಲ್ಲಿ ಟೆರರಿಸಮ್ ಆಕ್ಟಿವಿಟೀಸ್ ಜಾಸ್ತಿ ನಡೀತಾವ ಅಂತೇಳಿ ಯಾವ ರೀತಿ ಐಡೆಂಟಿಫಿಕೇಶನ್ ಮಾಡ್ತಾರೋ ಆ ರೀತಿ ನಮ್ಮ ಕೌಲ್ ಬಜಾರದಲ್ಲಿ ಕೂಡ ಇತ್ತೀಚೆಗೆ ಅದು ಕೂಡ ಲೈಮ್ ಲೆಟರ್ದಲ್ಲಿ ಇವತ್ತು ಬರ್ತಾ ಇದೆ. ನಮ್ಮ ನಗರ, ನಮ್ಮ ಕೌಲ್ ಬಜಾರ್ ಆ ರೀತಿಯಲ್ಲಿ ಇಲ್ಲ. ಹೊರಗಡೆ ಬಂದಂಥವ್ರು ಈ ರೀತಿ ನಡ್ಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ. ಗುರುತಿನ ಚೀಟಿ, ಆಧಾರ್ ಕಾರ್ಡು ಅವರೆಲ್ಲ ಕೂಡ ಇದಾವೆ ಸರ್. ಅವೆಲ್ಲ ಕೂಡ ಬೋಗಸ, ಅದು ಒರಿಜಿನಲ್ ಅನ್ನೋಂಥದ್ದು ಐಡೆಂಟಿಫಿಕೇಶನ್ ಮಾಡಬೇಕಾಗುತ್ತೆ. ಹಂಗಾಗಿ ಸರ್ ನಾನು ಕಂಪ್ಲೀಟ್ ಮಾಡಿ ಹಂಗಾಗಿ ಇವತ್ತು ಇದೆಲ್ಲ ಕೋಗ್ಲಿ ಕ್ಲಾಸಲ್ಲಿ ಆದಂಥ ಟೈಮಲ್ಲಿ ಈ ರೀತಿ ನಡೆದಂಥ ಟೈಮಲ್ಲಿ
ಮುಖ್ಯಮಂತ್ರಿಗಳು ಕೂಡ ಇದು ನೋಡೋಂಥ ಟೈಮಲ್ಲಿ ಅಲ್ಲಿನ ಪುನರ್ವಸತಿ ಕಲ್ಪಿಸೋಂಥ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕನ್ನಂಥ ಒತ್ತಾಯನೂ ಕೂಡ ಮಾಡ್ತೀನಿ. ಇವತ್ತು ರಾಜಧಾನದಲ್ಲಿ ಇವತ್ತು 3 ಡ್ರಗ್ ಫ್ಯಾಕ್ಟ್ರಿಗಳು ತಯಾರಿಕೆಯ ಘಟಕಗಳನ್ನು ಏನು ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚಿ ಅದನ್ನು ಇವತ್ತು ಸಂಪೂರ್ಣವಾಗಿ ಅದನ್ನು ಸೀಜ್ ಮಾಡಿಸೋಂಥ ಕೆಲಸ ಮಾಡಿದ್ದಾರೆ. ನಾನು ಈ ಮಹಾರಾಷ್ಟ್ರದಲ್ಲಿದ್ದಂಥ ಪೊಲೀಸರು ಕರ್ನಾಟಕ ರಾಜ್ಯದಲ್ಲಿದ್ದಂಥ ಡ್ರಗ್ ಫ್ಯಾಕ್ಟ್ರಿಗಳನ್ನು ಡ್ರಗ್ ತಯಾರಿಕೆ ಘಟಕಗಳನ್ನು ಅವರು ಅಲ್ಲಿ ಮಹಾರಾಷ್ಟ್ರದವರು ಇನ್ವೆಸ್ಟಿಗೇಷನ್ದಲ್ಲಿ ಅಲ್ಲಿ ಯಾರನ್ನೂ ಹಿಡ್ಕೊಂಡು ನಾನು ಕೇವಲ ಒಂದು 6 ತಿಂಗಳ ಹಿಂದ್ಗಡೆ 8 ತಿಂಗಳ ಹಿಂದ್ಗಡೆ ನಾನು ಒಂದು ಪತ್ರಿಕೆ ಸ್ಟೇಟ್ಮೆಂಟನ್ನು ಮಾಡಿದ್ದೆ. ಇಲ್ಲೇ ಬಳ್ಳಾರಿಯಲ್ಲಿ ಕುಂತು ಮಾಡಿದಂಥ ಟೈಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಅದು ಪ್ರಧಾನಿ ಕಾರ್ಯದರ್ಶಿಗಳು ಇಲ್ದೇ ಅಂದರೆ ಜಿಲ್ಲೆದು ಮತ್ತು ರಾಜ್ಯದಲ್ಲ ಜಿಲ್ಲೆಯಲ್ಲಿದ್ದಂಥವ್ರು ಕಲಬುರಗಿನೋ ಬೀದರ ಗೊತ್ತಿಲ್ಲ ಅಲ್ಲಿದ್ದಂಥವ್ರು ಮಹಾರಾಷ್ಟ್ರ ಪೊಲೀಸಿಗೆ ಸಿಗೇ ಬಿದ್ದಾನ ಡ್ರಗ್ ಮಾಫಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಹಿಡ್ಕೊಂಡಂಥ ಟೈಮಲ್ಲಿ ಕರ್ನಾಟಕದಲ್ಲಿ ಕೂಡ ಡ್ರಗ್ ತಯಾರಿಕೆ ಘಟಕಗಳು ನಡೀತಾ ಇದ್ದಾವೆ ಅಂತೇಳಿ ಅವತ್ತು ಕೊಟ್ಟಂಥ ಸ್ಟೇಟ್ಮೆಂಟ್ ಪ್ರಕಾರ ಅವತ್ತು ಬಳ್ಳಾರಿ ವಿಚಾರವನ್ನು ಹಿಡ್ಕೊಂಡು ನಾನು ಡಿಬೇಟ್ ಮಾಡ್ಕೊತ ಬರ್ತಾ ಇದ್ದೆ. ಇವತ್ತು ನಾನು ಕೇವಲ ಮಹಾರಾಷ್ಟ್ರ ಪೊಲೀಸರು ಎಂಕ್ವೈರಿ ಮಾಡಿ ತಯಾರಿಕೆ ಘಟಕಗಳನ್ನು ಇದು ಡ್ರಗ್ ತಯಾರಿಕೆ ಘಟಕಗಳು ಇಲ್ಲಿ ಇದಾವೆ ಅಂತೇಳಿ 3 ತಯಾರಿಕೆ ಘಟಕಗಳನ್ನು ಹತ್ತತ್ರ ಇವತ್ತು ಬಂದು ಅವರು ಸೀಜ್ ಮಾಡ್ತಾರೆ ಅಂದ್ರೆ ಈ ಸರ್ಕಾರ ಏನು ಮಾಡ್ತಾ ಇದೆ, ನಿದ್ದೆ ಮಾಡ್ತಾ ಇದ್ದಾನೆ ಅಂತದ್ದು ಕೇಳಬೇಕಾಗುತ್ತೆ. ಹೌದು ಸರ್, ಈ 3-4 ತಿಂಗಳ ಹಿಂದ್ಗಡೆ ಕೂಡ ನಡೆದಿದೆ. ಇವತ್ತು ಅದೇ ರೀತಿಯಲ್ಲಿ ಕೂಡ ಜೂನ್ ಜುಲೈ ತಿಂಗಳಲ್ಲಿ ಕೂಡ ಮುಂಬೈದಿಂದ ಬಂದಂಥವ್ರು ಕರ್ನಾಟಕಕ್ಕೆ ಬಂದು ಮೈಸೂರದಲ್ಲಿ ನಡೀತಾ ಇರುವಂಥ ಏನು ಡ್ರಗ್ ತಯಾರಿಕೆ ಫ್ಯಾಕ್ಟ್ರಿಯನ್ನು ಕೂಡ ಹತ್ತತ್ರ ಸುಮಾರಾಗಿ ಅವರು ದಾಳಿ ಮಾಡಿ ಹತ್ತತ್ರ 390 ಕೋಟಿ ರೂಪಾಯಿ ಮೌಲ್ಯದ ಏನು ಡ್ರಗ್ಸ್ ಅನ್ನು ಕೂಡ ಸೀಜ್ ಮಾಡೋಂಥ ಕೆಲಸ ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಇದ್ರಿಗಿನ ಇನ್ನು ಮಹಾರಾಷ್ಟ್ರದಿಂದ ಬಂದಂಥವರು ಬೆಂಗಳೂರಲ್ಲಿ ಒಂದೇ ಒಂದು ಡ್ರಗ್ ಫ್ಯಾಕ್ಟ್ರಿಯಲ್ಲಿ ಅವರು ಸೀಜ್ ಮಾಡಿ 55 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸ್ಕೊಂಡಂಥ ಕೆಲಸ ಕೂಡ ಮಾಡಿದ್ದಾರೆ. ಹಂಗಾಗಿ ಇವೆಲ್ಲ ಆಗೋಂಥ ಟೈಮಲ್ಲಿ ಇವತ್ತು ಸರ್ಕಾರ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇವತ್ತು ಏನು ಮಾಡ್ತಾ ಇದ್ದಾರೆ, ಅವ್ರ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋಂಥದ್ದು ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಇವರನ್ನ ನಿದ್ದೆ ಮಾಡ್ತಾ ಇದ್ದಾರೆ. ಇವತ್ತು ಗೃಹ ಮಂತ್ರಿಗಳಂತೂ ಪರಮೇಶ್ವರ್ ಅಂತೂ ಮುಂಚೆಯಿಂದ ಕೂಡ ಅವರು ಯಾವುದೇ ವಿಚಾರ ಆದರೂ ಕೂಡ ತಪ್ಪಿಸ್ಕೊಂಡಂಥ ಅಭ್ಯಾಸ ಕಲ್ತು ಬಿಟ್ಟಾರ. ಅವ್ರು ಏನಿದ್ರೆ ಕೂಡ ನೋಡೋಣ ಮಾಡೋಣ ಏನೋ ಅನ್ನೋಂಥ ತೀರ್ಮಾನ ಬಿಟ್ಟರೆ ಬೇರೆ ಯಾವುದು ಕೂಡ ತೊಗೊಳಲ್ಲ. ಹಂಗಾಗಿ ನಾನು ಗೃಹ ಮಂತ್ರಿಗಳು ಆದಷ್ಟು ಇದನ್ನ ಅವರು ಲಾ ಆ್ಯಂಡ್ ಆರ್ಡರ್ನ ಕಾಪಾಡೋಕ್ಕಾಗಲ್ಲ ಅಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಾಗಲ್ಲ ಅಂದರೆ ಈ ರೀತಿ ಡ್ರಗ್ ತಯಾರಿಕೆ ಘಟಕಗಳು ಜಾಸ್ತಿ ಆಗ್ತದವ. ಮಕ್ಕಳಲ್ಲಿ ಎಷ್ಟು ಪರಿಣಾಮ ಆಗ್ತಾ ಇದೆ ಅಂದರೆ ನಮ್ಮ ಬಳ್ಳಾರಿಯಲ್ಲಿ ಇವತ್ತು ಇತ್ತೀಚೆಗೆ ನೋಡ್ತಾ ಇದ್ದಾರೆ ಕಾಲೇಜಲ್ಲಿ ಓದ್ತಾ ಇರೋಂಥ ಮಕ್ಕಳೆಲ್ಲರೂ ಕೂಡ ಡ್ರಗ್ಸ್ಗೆ ಅಭ್ಯಾಸ ಆಗಿಬಿಟ್ಟಿದ್ದಾರೆ. ಈ ಕೌಲ್ ಬಜಾರ್ ಭಾಗದಲ್ಲಿ ನಗರದಲ್ಲಿ ಹೋದ್ರೆ ಸಿಕ್ಕಾಪಟ್ಟಿ ಡ್ರಗ್ಸು ಪಾನ್ ಶಾಪಲ್ಲಿ ಮಾರ್ತಾ ಇರ್ತಾರೆ. ಇವೆಲ್ಲ ಆದಂಥ ಟೈಮಲ್ಲಿ ಇಡೀ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಕೂಡ ಈ ಡ್ರಗ್ಗು ಮಾಫಿಯಾ ಇಷ್ಟೊಂದು ದೊಡ್ಡದಾಗ್ತಾ ಇದೆ ಅಂದ್ರೆ ಇವತ್ತು ಗೃಹ ಮಂತ್ರಿಗಳೇನೋ ಅವ್ರು ಏನು ಮಾಡ್ತಾ ಇದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಗೃಹ ಮಂತ್ರಿಗಳು ಮೊದಲು ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಸರ್ಕಾರದ ವೈಫಲ್ಯದಿಂದನೇ ಈ ಡ್ರಗ್ಸ್ ದಂಧೆ ಇವತ್ತು ವೀರಾವೇಶದಿಂದ ಜೋರಾಗಿ ನಡೀತಾ ಇದೆ. ಹಂಗಾಗಿ ಈ ಗೃಹ ಸಚಿವರಾದಂಥ ಪರಮೇಶ್ವರ್ ಕೂಡ ಆದಷ್ಟು ಅವರು ತಕ್ಷಣ ರಾಜೀನಾಮೆಯನ್ನು ಕೂಡ ಕೊಡಬೇಕನ್ನೋಂಥ ಒತ್ತಾಯವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ನಾವೆಲ್ಲರೂ ಕೂಡ ಡ್ರಗ್ಸ್ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ಪಂಜಾಬನ್ನ ನಾವು ಉಡ್ತಾ ಪಂಜಾಬ್ ಅಂತೇಳಿ ಕರಿತಾ ಇದ್ವಿ. ಅಂದರೆ ಅಲ್ಲಿ ಡ್ರಗ್ ಮಾಫಿಯಾ ಮಾಡೋಂಥವ್ರೆ ಇಡೀ ರಾಜ್ಯವನ್ನು ಇಡೀ ಸರ್ಕಾರವನ್ನು ಕೂಡ ಕಂಟ್ರೋಲ್ ಮಾಡೋಂಥ ವ್ಯವಸ್ಥೆ ಕಂಟ್ರೋಲ್ ಮಾಡೋಂಥ ಕೆಲಸ ಅಂದರೆ ಯಾವ ಸರ್ಕಾರ ಬರಬೇಕು ಯಾವ ಸರ್ಕಾರ ಬೀಳಬೇಕು ಪುನಃ ಯಾವ ಸರ್ಕಾರ ಬರಬೇಕನ್ನೋಂಥದ್ದು ಡ್ರಗ್ ಮಾಫಿಯಾನೇ ಮಾಡ್ತಾ ಇತ್ತು. ಅದನ್ನು ಉಡ್ತಾ ಪಂಜಾಬ್ ಅಂತ ಹೇಳ್ತಾ ಇದ್ವಿ. ನಾವು ನೋಡ್ತಾ ಇದ್ರೆ ಕರ್ನಾಟಕ ಕೂಡ ಏನು ಉಡ್ತಾ ಕರ್ನಾಟಕ ಆಗುತ್ತೆ ಅನ್ನೋಂಥದ್ದು ಗೊತ್ತಾಗ್ತಲ್ಲ. ಇದು ಬಹಳಷ್ಟು ನವೀನ ಸಂಗೀತ ಅನ್ನೋಂಥದ್ದು ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಈಗ ರಾಜ್ಯದಲ್ಲಿ ಗಾಂಜಾ ಡ್ರಗ್ಸ್ ಸಿಕ್ಕಿರೋದ್ರ ಬಗ್ಗೆ ಹೇಳಿದ್ರೆ ಓಕೆ ಸರ್, ಬಟ್ ಬಳ್ಳಾರಿಯಲ್ಲಿ ಸಿಗ್ತಾ ಇದೆ, ಬಳ್ಳಾರಿಯಲ್ಲಿ ಒಂದು ಏರಿಯಾದಲ್ಲಿ ಸಿಗ್ತಾ ಇದೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು. ಬಟ್ ಬಳ್ಳಾರಿಯಲ್ಲಿ ಇದುವರೆಗೂ ನಮಗಿರೋ ಮಾಹಿತಿ ಪ್ರಕಾರ ಕೇಸ್ಗಳಾಗಿಲ್ಲ ಸರ್. ರೀಸೆಂಟ್ ಆಗಿ ಅಟ್ಲೀಸ್ಟ್ ಒಂದು ಏನಾದ್ರು ಒಂದು ಎವಿಡೆನ್ಸ್ ಇಟ್ಕೊಂಡು ಮಾಡಿದ್ರೆ ಸೂಕ್ತ ಇರ್ತಿತ್ತೇನೋ ಅಂತ. ಇಲ್ಲ ನಾನು ನೋಡ್ರಿ, ನಾನು ಏನು ಅಕಸ್ಮಾತ್ ಬೇರೆಯವರು ಆರೋಪ ಮಾಡೋದಕ್ಕೂ ಆರೋಪ ಮಾಡೋದಕ್ಕೂ ವ್ಯತ್ಯಾಸ ಇಲ್ಲ. ನಾನು ಇವತ್ತು ಎಲ್ಲ ಕಾಲೇಜುಗಳ ಹತ್ರ ಹೋಗ್ರಿ ಸರ್, ಎಲ್ಲ ಕಾಲೇಜುಗಳ ಹತ್ರ ಹೋದಂಥ ಟೈಮಲ್ಲಿ ಎಲ್ಲ ಮಕ್ಕಳಲ್ಲಿ ಅಂದರೆ ಸಿಕ್ಕಾಪಟ್ಟಿ 50% ಮಕ್ಕಳ ಹತ್ರ ಇವತ್ತು ಡ್ರಗ್ ಮಾರಾಟ ಆಗ್ತಾ ಇದೆ ಅಂತೇಳಿ ಸ್ವತಃ ನನಗೆ ಬಂದು ಕಂಪ್ಲೇಂಟನ್ನು ಕೊಟ್ಟಾರ. ನೋಡಿ ಸರ್, ನಮ್ಮ ಕಾಲೇಜಲ್ಲಿ ಇವತ್ತು ಓದ್ಕೊತಾ ಇದ್ದೀವಿ, ಇತ್ತೀಚೆಗೆ ಮಕ್ಕಳೆಲ್ಲರೂ ಕೂಡ ಡ್ರಗ್ಗೆ ಭಾಳಷ್ಟು ಅಭ್ಯಾಸ ಆಗ್ತಾ ಇದ್ದಾರೆ, ದಯವಿಟ್ಟು ಇದನ್ನು ತಡೆಯಲಿಂದ ಕೆಲಸ ಆಗಬೇಕಂದು. ನೋಡಪ್ಪ,
ನಾನು ರಾಜಕಾರಣ ಏನೇ ಆಗಲಿ ಏನಾದರೆ ಪರವಾಗಿಲ್ಲ, ಈ ಟೆರರಿಸ್ಟ್ ವಿಚಾರ ಬಂದಂಥ ಟೈಮಲ್ಲಿ, ಡ್ರಗ್ಸ್ ವಿಚಾರ ಬಂದಂಥ ಟೈಮಲ್ಲಿ ನಾವು ಉಳಿಸ್ಕೋಬೇಕು. ನಮ್ಮ ಊರಿನ ಜನರು ಯಾವುದೇ ಜಾತಿಯವರು ಆಗಿರ್ಬೋದು, ನಮ್ಮವ್ರು ನಾವು ಉಳಿಸ್ಕೋಬೇಕಂದ್ರೆ ಓಪನ್ ಆಗಿ ಮಾತಾಡಿದ್ದೀನಿ. ನಮ್ಮ ಕೌಲ್ ಬಜಾರ್ ಭಾಗದಲ್ಲಿ ಪ್ರಚಾರಕ್ಕೆ ಹೋದಂಥ ಟೈಮಲ್ಲಿ ಕೂಡ ಭಾಳ ಗಟ್ಟಿಯಾಗಿ ಹೇಳಿದ್ದೀನಿ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಬೇರೆಯವ್ರನ್ನ ನೀವು ಗುರುತಿಸ್ರಿ, ಬೇರೆಯವರು ಬಂದಂಥವ್ರನ್ನ ಐಡೆಂಟಿಫಿಕೇಶನ್ ಮಾಡಿ, ಅವರು ಟೆರರಿಸ್ಟನ್ನು ಇಲ್ಲದೆ ಬೇರೆ ಏನನ್ನು ವ್ಯಾಪಾರ ಮಾಡಕ್ಕೆ ಬಂದಾರ ಅದು ನೋಡುವಂಥ ಟೈಮಲ್ಲಿ ಕೂಡ ಸಾಕಷ್ಟು ಮಕ್ಕಳು ಕೂಡ ನನಗೆ ಕಂಪ್ಲೇಂಟ್ ಕೂಡ ಮಾಡಿದ್ರು, ಸ್ಥಳೀಯರು ಕೂಡ ಕಂಪ್ಲೇಂಟನ್ನು ಮಾಡಿದ್ದಾರೆ. ನಂತರ ಡ್ರಗ್ಸ್ ವಿಚಾರ ಬಂದಂಥ ಟೈಮಲ್ಲಿ ಸಾಕಷ್ಟು ಇವತ್ತು ಬಳ್ಳಾರಿ ನಗರದಲ್ಲಿ ಇಟ್ಕೊಂಡು, ಬಳ್ಳಾರಿ ಗ್ರಾಮಾಂತರ ಪ್ರದೇಶವನ್ನು ಇಟ್ಕೊಂಡು, ಬಳ್ಳಾರಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಡ್ರಗ್ಸ್ ಇಷ್ಟು ಮಾರಾಟ ಆಗ್ತಾ ಇದೆ ಅಂದ್ರೆ ಇವತ್ತು ಕೇಸ್ ಆಗಿಲ್ಲ ಅನ್ನೋಂಥದ್ದು ಬಿಟ್ಟರೆ ಇವತ್ತು ಲಾ ಆ್ಯಂಡ್ ಆರ್ಡರ್ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲಿದೆ ಹೇಳ್ರಿ ಸರ್? ಲಾ ಆ್ಯಂಡ್ ಆರ್ಡರ್ ಇದೆ ಅಂತ ಹೇಳ್ತೀವಿ ನಾವು. ಇಲ್ಲಿ ಸಾಕಷ್ಟು ಇಸ್ಪೇಟೆಲ್ಲ ಆಡ್ತಾ ಇದ್ದಾರೆ, ವೀರಾವೇಶದಿಂದ ಎಲ್ಲಿ ಇಸ್ಪೇಟೆಲ್ಲ ಆಡ್ತಾ ಇದ್ದಾರೆ. ಇವತ್ತು ಯಾವುದೋ ಒಂದು ಕುಡ್ತಿನಿಗೆ ಹೋಗುವಂಥ ಪ್ರದೇಶ, ಅಲ್ಲಿ ಒಂದು ಕ್ಲಬ್ ಇದೆ, ಆ ಕ್ಲಬ್ ಹೆಸರು ಗೊತ್ತಿಲ್ಲ. ಆ ಕ್ಲಬ್ಬಲ್ಲಿ ಇವತ್ತು ಇಸ್ಪೇಟೆ ಆಡ್ತಾ ಇದ್ದಾರೆ. ಸಾಕಷ್ಟು ಕಡೆ ಬಳ್ಳಾರಿ ನಗರದಲ್ಲಿ ಎಲ್ಲ ಕಡೆ ಇಸ್ಪೇಟೆಲ್ಲ ಆಡಿಸ್ತಾ ಇದ್ದಾರೆ. ಮಟಕ ಅಂತೂ ಸಿಕ್ಕಾಪಟ್ಟಿ. ಅಲ್ಲ ರೀ, ಅಲ್ಲಿ ಒಂದು ಗ್ರೌಂಡ್ ಇತ್ತಲ್ರಿ, ಅದು ನಮ್ಮ ಬಸವರಾಜೇಶ್ವರ ಕಾಲೇಜ್ ಮೆರಿಸಿದ ನಂತರ ಅಲ್ಲಿ ಇವತ್ತು ಕ್ಲಬ್ ನಡೀತಾ ಇದೆ. ಗಾಂಜಾದ ನೀವು ಲಾಸ್ಟ್ ಟೈಮ್ ಕಳಿಸಿದ್ರಿ ಸರ್, 11ನೇ ವಾರ್ಡಲ್ಲೇ ಬಿಜೆಪಿ ಕಾರ್ಪೊರೇಟರ್ ಗೋವಿಂದರಾಜ್ ಸರ್ ಅಂತಕ್ಕಂಥ 11ನೇ ವಾರ್ಡಲ್ಲಿ ಸಣ್ಣ ಹುಡುಗ ನೋಡಿ, ಸಣ್ಣ ಹುಡುಗ ಇನ್ವಾಲ್ವ್ಮೆಂಟ್ ಆಗಿ ಮಾಡತಕ್ಕಂಥ ನಿಮಗೆ ಲೈವ್ ಇದೆ. ಲಾಸ್ಟ್ 3 months ಬ್ಯಾಕ್ ಸರ್ ಏನ್ ಆಕ್ಷನ್ ಆಗ್ಲಿಲ್ಲ ಅಂದ್ರೆ ಹೋರಾಟ ಮಾಡ್ಲಿಲ್ಲ ಸರ್. ಒಂದ್ ನಿಮಿಷ ನಾವು ಹೋರಾಟ ಮಾಡಿದ್ರೆ ಮೊನ್ನೆ ಸ್ಟ್ರೈಕ್ ಮಾಡಿದ್ರೆ 2 ಗಂಟೆ ಸ್ಟಾಪ್ ಮಾಡಿದಾರೆ ಸರ್. ಮತ್ತೆ 2 ಗಂಟೆ ಸ್ಟಾಪ್ ಮಾಡಿ ಮತ್ತೆಲ್ಲ ಆಮೇಲೆ ಸರ್ ಜಸ್ಟ್ ಫಾರ್ ತೋರ್ಸಕ ನೀವು ಸ್ಟ್ರೈಕ್ ಮಾಡೋದಲ್ಲ, ನೀವು ಬೆಲೆ ಬೆಳಬೇಕು. ವಿರೋಧ ಪಕ್ಷದ ನಿಮಗೆ ಗೌರವ ಸರ್ ರೈಟ್ ಮಾಡಕ್ ಹೋಗ್ಬೇಕು. ರೈಡ್ ಮಾಡಂತ ಹೇಳಿಲ್ಲ, ನೀವು ಪ್ರತಿಭಟನೆ ಮಾಡಿ ಹೇಳ್ರಿ, ಹೊರಗಡೆ ಹಾಕಿ ಬರೀ ಟೀಕೆ ಮಾಡೋದಕ್ಕೆ ಒಂದೇ ಅಲ್ಲ ನೀವು ಇರೋದ. ಸರ್ ಇವಾಗ ಸರ್ ಇವಾಗ ನೋಡ್ರಿ, ಟೋಟಲ್ ಲಾ ಅಂಡ್ ಆರ್ಡರ್ ಕಂಪ್ಲೀಟ್ ಬಳ್ಳಾರಿ ಜಿಲ್ಲೆಯಲ್ಲಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಇವತ್ತು ಎಲ್ಲಿ ಇಸ್ಪೇಟೆ ಎಲ್ಲ ಆಡ್ತಾ ಇದಾರ, ಮಟ್ಕ ಅಂತೂ ದಿನಕ್ಕೆ 60 ಲಕ್ಷ ರೂಪಾಯಿ ಕಲೆಕ್ಷನ್ ಆಗ್ತಾ ಇದ್ರಿ. ಮುಂಚೆನ ಈ ಮಟ್ಕ ಆಡೋಂಥವ್ರು ಆ ನಂಬರ್ ಬರ್ಬೇಕಂದ್ರೆ ಬಾಂಬೆದಿಂದ ಎಲ್ಲಿಂದ ಮಟ್ಕ ಅದು ನಂಬರ್ ಅಲ್ಲಿಂದ ಬರ್ಬೇಕಾಯ್ತು. ಇವಾಗ ಏನಾಗಿದೆ, ಇವರು ಬಳ್ಳಾರಿಯವರು ತಗೊಂಡು ಅವರೇ ಮಟ್ಕ ನಂಬರ್ ಕೂಡ ಇವರೇ ಕೊಡ್ತಾರ. ತುಂಬಾ ವರ್ಷಗಳಿಂದ ಅಲ್ಲ, ಮುಂಚೆ ಸ್ವಲ್ಪನಾಗ್ಲಿ ಅಂದ್ರೆ ಇವ ನೋಡ್ರಿ, ಎಲ್ಲ ನೋಡ್ರಿ, ವಿದ್ಯಾನಗರದಲ್ಲಿ ಮನೆ ಮಾಡ್ಯಾರ, ಅಲ್ಲಿ ನಮ್ಮ ಮೈರಾ ಹೋಟ್ಲ್ ಬಗಲ್ಗಡೆ ಮನೆ ಮಾಡ್ಯಾರ, ಗಾಂಧಿನಗರದಲ್ಲಿ ಮನೆ ಮಾಡಿದಾರ. ಎಲ್ಲರೂ ಮನೆಗಳು ಮಾಡಿಕೊಂಡು ರಾತ್ರಿ ಆದ ರೊಕ್ಕ ಜೋಡಿಸ್ಕೊಂತ ಇದಾರೆ. ಇಷ್ಟು ದಿನಕ್ಕೆ ಇಷ್ಟು ಕಲೆಕ್ಷನ್ ಆಗಿದೆಪ್ಪ ಅನ್ನೋದು ಅವರು ಇವತ್ತು ಮಟ್ಕ ನಂಬರ್ ಅಂದ್ರೆ ಎಲ್ಲಿಂದ ಬರೋದ್ಬೇಕು, ಅವರೇ ಘೋಷಣೆ ಬರ್ತಾರೆ, ಈ ನಂಬರ್ ಇಷ್ಟು ಅಂತೇಳಿ. ಮನೆ ಮಟ್ಕ ಅನ್ನೋದಲ್ಲ, ಎಲ್ಲ ಕಡೆ ಮಟ್ಕ ಓಪನ್ ಆಗಿ ನಡೀತಾ ಇದೆ. ಇಸ್ಪೇಟಲ್ಲೇ ಓಪನ್ ಆಗಿ ನಡೀತಾ ಇದೆ, ಮರಳು ದಂಧೆ ಓಪನ್ ಆಗಿ ನಡೀತಾ ಇದೆ, ಭ್ರಷ್ಟಾಚಾರ ಅಂತೂ ಮಿತಿ ಮೀರ್ತಾ ಇದೆ. ಇವತ್ತು ಯಾವ್ದು ಕಂಟ್ರೋಲ್ ಇದೆ ಈ ಜಿಲ್ಲೆಯಲ್ಲಿ? ಯಾವ್ದು ಕಂಟ್ರೋಲ್ ಆಗಿದೆ ಹೇಳ್ರಿ? ಯಾವ್ದು ಕೂಡ ಸರಿ ಇಲ್ಲ. ಯಾವ್ದು ನಡೀಲಾರ್ದಂತ ಕೆಲಸಗಳೆಲ್ಲ ಕೂಡ ನಡೀತಾ ಇದೆ ಇವತ್ತು. ಹಂಗಾಗಿ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಹಿಂಗಿದ್ದಂಥ ಟೈಮಲ್ಲಿ ಪರಮೇಶ್ವರ್ ಅಂತ ಅವರು ಯಾರಿಗೆ ನ್ಯಾಯ ಮಾಡ್ತಾರೋ ಗೊತ್ತಿಲ್ಲ ಆಗಲಿ, ಅವರು ಎಲ್ಲ ವಿಚಾರದಲ್ಲಿ ಉಡುಪಿಯಲ್ಲಿ ಕಾಲೇಜಲ್ಲಿ ಇದ್ದಂಥ ಮಕ್ಕಳು ಶೌಚಾಲಯದಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂದ್ರೆ ನಾನೇನು ಗೊತ್ತಿಲ್ಲ ಅಂತಾರೆ. DGಯಲ್ಲಿ KGಹಳ್ಳಿ ವಿಚಾರದಲ್ಲಿ ಗಲಭೆ ಆದಂಥ ಟೈಮಲ್ಲಿ ಕೂಡ ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಹುಬ್ಳಿ ಗಲಭೆ ವಿಚಾರದಲ್ಲಿ, ಕುಕ್ಕರ್ ಬಾಂಬ್ ವಿಚಾರದಲ್ಲಿ, ನಂತರ ಉಗ್ರರು ಶಿವಮೊಗ್ಗದಲ್ಲಿ ನಡೆಸಿದಂಥ ಕಲ್ಲು ತೂರಾಟ ವಿಚಾರದಲ್ಲಿ, ಬೆಳಗಾಂ ಸುವರ್ಣಸೌಧದಲ್ಲಿ ಗುಂಡಾಗಿರಿ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ಕೂಡ ಇವತ್ತು ಅವರು ಬೆನ್ನಿಗೆ ಹಾಕೊಂಡೇ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಆಗಲಿ. ಹಂಗಾಗಿ ಯಾವುದು ಕೂಡ ಲಾ ಆ್ಯಂಡ್ ಆರ್ಡರ್ ಕೂಡ ಸಂಪೂರ್ಣವಾಗಿ ಫೇಲ್ ಆಗುವಂಥ ಕೆಲಸ ಮಾಡಿದೆ. ಅದೇ ರೀತಿಯಲ್ಲಿ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲೂಟಿ ಮಾಡೋಂಥ ವಿಚಾರದಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಹತ್ತತ್ರ ಇಷ್ಟೊಂದು ಹಣ ಲೂಟಿ ಮಾಡಿ ಕೂಡ ಬಳ್ಳಾರಿ ಲೋಕಸಭೆ ಚುನಾವಣೆಯಲ್ಲಿ ಅವರು ಚುನಾವಣೆನೇ ನಡೆಸಿದ್ದೀವಿ ಅಂತೇಳಿ ಗೊತ್ತಾಗ್ತಿದ್ರು ಕೂಡ ಇಡೀ ಭಾರತಕ್ಕೆ ಜಗಜ್ಜಾಹೀರಾಗಂಥ ಕೆಲಸ ಮಾಡಿದೆ. ಬೆಂಗಳೂರಲ್ಲಿ ಈ ಏನು ಜೈಲಲ್ಲಿದ್ದಂಥ ಕೆಲವು ಮಂದಿ ಕಿಡಿಗೇಡಿಗಳು ಅಲ್ಲಿ ಫೋನ್ಗಳನ್ನು ಇಟ್ಕೊಂಡು ಜೈಲಲ್ಲೇ ಕೂಡ ಭಯೋತ್ಪಾದಕ ಕೈಯಲ್ಲಿ ಇಟ್ಕೊಂಡು ಅವ್ರ ಮೊಬೈಲ್ಗಳು ಇಟ್ಕೊಂಡು ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ರು ಕೂಡ ಯಾರು ಲಾ ಆ್ಯಂಡ್ ಆರ್ಡರ್ ಯಾವುದೇ ರೀತಿಯಲ್ಲಿ ಕೂಡ ಕ್ಯಾರೆ ಅನ್ನಲಿಲ್ಲ. ಅದೇ ರೀತಿಯಲ್ಲಿ ರೈತರು ಕಬ್ಬು ಬೆಳೆದಂಥ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಸರ್ಕಾರ ಕ್ಯಾರೆ ಅಂದಿಲ್ಲ. ಇವತ್ತು ನಮ್ಮ ತುಂಗಭದ್ರಾ ಭಾಗದಲ್ಲಿ ಕೂಡ 2ನೇ ಬೆಳೆಗೆ ನೀರು ಕೊಡಬೇಕು ಅಂತೇಳಿ ದೊಡ್ಡ ಹೋರಾಟವನ್ನು ನಡೆದ್ರು ಕೂಡ ಯಾವುದೇ ರೀತಿಯಲ್ಲಿ ಕೂಡ
ಇವತ್ತು ಸರ್ಕಾರ ಇವತ್ತು ಕಣ್ಣು ಮುಚ್ಕೊಂಡು ಕುಂತಿರುವಂಥ ಈ ಸರ್ಕಾರಕ್ಕೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಜನರು ಉತ್ತರ ಕೊಡೋಂಥ ಕೆಲಸ ಮಾಡ್ತಾರೆ. ತಾವೇನಿದ್ರೆ ಕೇಳ್ಬೋದು ಸರ್. ಮನೆ ಮುಂದೆ ರೋಡ್ ಆಗಿಲ್ಲ ಸರ್, ಅಲ್ಲಿಂದ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಮ ಮನೆಯಲ್ಲಿ ಅಷ್ಟೇ, ಮನೆ ಮುಂದೆ ಅಷ್ಟೇ ಗ್ಯಾಪ್ ಇದೆ. ಏನಾದ್ರು ರಾಜಕೀಯ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ಸಚಿವರು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರನ್ನ ಸರ್ಕಾರಗಳೆಲ್ಲ ಕಿರಿಕಿರಿ ಮಾಡಿ ಒಕ್ಕಲೆಬ್ಬಿಸ್ತಾ ಇದೆ ಅಂತ ಹೇಳಿದ್ರು. ಕೇರಳದವರು ಟ್ವೀಟ್ ಮಾಡಿದ್ರು, ಪಾಕಿಸ್ತಾನದಿಂದನೂ ಒಂದು ಲೆಟರ್ ಬಂದಿದೆ. ಇಟ್ ಮೀನ್ಸ್ ಕರೆಸ್ಪಾಂಡೆಂಟ್ ಅಲ್ಲಿ ಅಲ್ಪಸಂಖ್ಯಾತರಂತ ಮುಸ್ಲಿಮರು ತುಳಿತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. ಯಾಕಂದರೆ ನಾನೇನು ಹೇಳ್ತೀನಿ, SIR ಪ್ರಕಾರ ಅಕಸ್ಮಿತವಾಗಿ ಕೇವಲ ಬೇರೆ ಕಡೆಯಿಂದ ಬಂದಂಥವ್ರನ್ನ ಅವ್ರನ್ನ ವೋಟ್ ಬ್ಯಾಂಕ್ ಸಲುವಾಗಿ ಬಳಕೆ ಮಾಡಿಕೊಳ್ಳಾರ್ದಂತೆ, ಅಕಸ್ಮಿತವಾಗಿ ಅವ್ರನ್ನ ಎಲಿಜಿಬಲ್ ಇದ್ದಾರ, ಅಕಸ್ಮಿತವಾಗಿ ಎಲ್ಲಿಂದ ಬಂದಾರ, ಅವ್ರು ಎದಕ್ಕೋಸ್ಕರ ಬಂದಿದ್ರು, ಎಷ್ಟು ವರ್ಷಗಳ ಕಾಲ ಇಲ್ಲಿದ್ದಾರ, ಅದೆಲ್ಲ ನೋಡಿಕೊಂಡು ಏನು ಮಾಡಬೇಕಾಗುತ್ತೋ ಅದು ಮಾಡಲಿ ಸರ್. ನಾವು ಕಾನೂನು ಪ್ರಕಾರ ಏನಾಗುತ್ತೆ ಅದೆಲ್ಲ ಕೂಡ ಮಾಡಲಿ. ಅಕಸ್ಮಿತವಾಗಿ ಇವಾಗ ಅವರೆಲ್ಲ ಸ್ವಾರ್ಥದಿಂದ ಇವರು ಉಪಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ, ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ ಅವ್ರು ಗಟ್ಟಿಯಾಗಿ ಹೇಳಬೇಕಾಗಿತ್ತು, ನಿಮಗೆ ಇದಕ್ಕೆ ಸಂಬಂಧ ಇಲ್ಲ, ನಾವು ಕಾನೂನು ಪರವಾಗಿ ಇದ್ದೇ ಕಾನೂನುಬದ್ಧವಾಗಿ ಅವ್ರನ್ನ ಕಸ ವಿಲೇವಾರಿಗೆ ಏನು ಪ್ಲೇಸ್ ಇತ್ತು ಅದನ್ನು ನಾವು ತೆರವುಗೊಳಿಸೋಂಥ ಕೆಲಸ ಮಾಡಿದ್ವಿ ಅಂತೇಳಿ ಗಟ್ಟಿಯಾಗಿ ಹೇಳಬೇಕಾಗಿತ್ತು. ಅವರೇ ತೆರವುಗೊಳಿಸಿದಂಥವ್ರು ಅವರೇ, ಮತ್ತೆ ಅವರೇ ಮತ್ತೆ ಬಿದ್ನ ಯದ್ನ ಅನ್ನೋಂಥ ರೀತಿಯಲ್ಲಿ ಪುನರ್ ವಸತಿ ಕಲ್ಪಿಸ್ಕೊಡ್ತೀವಿ ಅನ್ನೋಂಥದ್ದು ಹೇಳಿದಂಥವ್ರು ಅವರೇ. ಅಕಸ್ಮಿತವಾಗಿ ಮುಖ್ಯಮಂತ್ರಿಗಳು ಹೇಳಿದಂಥ ಟೈಮಲ್ಲಿ ಇಡೀ ರಾಜ್ಯದಲ್ಲಿದ್ದಂಥವ್ರು ಎಲ್ಲರೂ ಕೂಡ ಆ ರೀತಿ ಆಗಬೇಕಲ್ಲ. ಒಬ್ರು ಕೇವಲ ಕೋಗ್ಲಿ ಕ್ರಾಸದವ್ರಿಗೆ ಯಾಕೆ ಆಗಬೇಕು, ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಆಗಬೇಕು. ಸರ್, ಈಗ ಇನ್ನೊಂದು 2-3 ತಿಂಗಳಲ್ಲಿ ZPTP ಬರ್ತಾ ಇದೆ. ಇನ್ವಾಲ್ವ್ಮೆಂಟ್ ಹೆಂಗೆ? ಬಳ್ಳಾರಿ ಜಿಲ್ಲೆ ಅಂತ ಹೋಗ್ತೀರಾ, ವಿಜಯನಗರ ಜಿಲ್ಲೆ ಅಂತ? ಸರ್, ನಾನು ರಾಮ್ಲೂರು ಇಡೀ ರಾಜ್ಯಕ್ಕೆ ಕೆಲಸ ಮಾಡ್ತೀನಿ ಸರ್. ನಿಮ್ಮ ಆಶೀರ್ವಾದದಿಂದ ನಾನು ಬಳ್ಳಾರಿಯಲ್ಲಿ ಬೆಳೆದಂತವನು, ರಾಜಕೀಯವಾಗಿ ನನಗೆ ಜನ್ಮ ಕೊಟ್ಟಿರುವಂಥದ್ದು, ಕೊಟ್ಟಂಥ ಟೈಮಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ರಾಮ್ಲು ಪಾರ್ಟಿ ಸಲುವಾಗಿದ್ದೀನಿ ಸರ್. ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀನಿ, ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೀನಿ, ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ಕಡೆ ಕೂಡ ಕೆಲಸ ಮಾಡ್ತೀನಿ ಸರ್. ಆ ರೀತಿ ಏನಿಲ್ಲ. ದೇವೇಗೌಡರು ಈ ಎಲೆಕ್ಷನ್ಗೆ ಹೊಂದಾಣಿಕೆ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಅದೇ ಇವಾಗ ಈ ನಿರ್ಧಾರವನ್ನು ಹೈಕಮಾಂಡ್ ತಗೋಬೇಕಾಗುತ್ತೆ ಸರ್. ಯಾಕಂದರೆ ನಾವು ಏನು ಹೇಳಿದರೆ ಕೂಡ ಭಾಳ ಸಣ್ಣವರಾಗ್ತೀವಿ. ಇವತ್ತು ಹೊಂದಾಣಿಕೆ ವಿಚಾರ ಬಂದಂಥ ಟೈಮಲ್ಲಿ ದೇವೇಗೌಡ ಸಾಹೇಬರ ಸ್ಟೇಟ್ಮೆಂಟನ್ನು ಕೂಡ ನಾವು ನೋಡಿದ್ವಿ. ಕೇವಲ ಲೋಕಸಭೆ ಚುನಾವಣೆಗಳಿಗೆ, ವಿಧಾನಸಭೆ ಚುನಾವಣೆಗಳು ಮಾತ್ರ ನಾವು ಹೊಂದಾಣಿಕೆ ಮಾಡ್ಕೊತೀವಿ, ಬೇರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಹೊಂದಾಣಿಕೆ ಮಾಡಲ್ಲ ಅಂತೇಳಿ ದೇವೇಗೌಡ ಸಾಹೇಬರು ಹೇಳಿದ್ದಾರೆ. ಆಲ್ರೆಡಿ ಈ ನಿರ್ಧಾರ ಏನೇ ತೊಗೋಬೇಕಾದ್ರೆ ದೇವೇಗೌಡರು ತೊಗೋಬೇಕಾದ್ರೆ, ಕುಮಾರಸ್ವಾಮಿ ಅವರು ತೊಗೋಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಸಂತೋಷ್ ಜಿಯವರು, ನಂತರ ನಮ್ಮ ಯಡಿಯೂರಪ್ಪನವರು, ನಮ್ಮ ವಿಜೇಂದ್ರ ಅವರು, ನಮ್ಮ ರಾಷ್ಟ್ರೀಯ ನಾಯಕರು ಸೋಮಣ್ಣನವರು, ಅದೇ ರೀತಿಯಲ್ಲಿ ನಮ್ಮ ಸಂಸದರು ಎಲ್ಲರೂ ಕೂಡ ಒಂದು ತೀರ್ಮಾನ ತಗೋಬೇಕಾಗುತ್ತೆ. ಯಾಕಂದರೆ ನಾವೆಲ್ಲರೂ ಕೂಡ ಹೊಂದಾಣಿಕೆ ಅಂದರೆ ಎಲ್ಲ ಚುನಾವಣೆಗಳಲ್ಲಿ ಹೊಂದಾಣಿಕೆ ಅಂದ್ಕೊಂಡಿರ್ತೀವಿ. ಇವತ್ತು ದೇವೇಗೌಡ ಸ್ಟೇಟ್ಮೆಂಟ್ ಆದ ನಂತರ ಅದು ಹೈಕಮಾಂಡರು ಅದನ್ನು ತೀರ್ಮಾನವನ್ನು ತಗೋಬೇಕಾಗುತ್ತೆ ಸರ್. ಜಿಲ್ಲೆಯಲ್ಲಿ ವಾಲ್ಮೀಕಿ ಮಹರ್ಷಿ ಪುತ್ಥಳಿದು ದೊಡ್ಡ ಅಬ್ದುಲ್ ಮಾಡ್ತಾ ಇದೆ. ಇಲ್ಲ, ನಾನು ನೋಡಿ ಸರ್, ಅವರು ಸರ್ಕಾರಿ ಕಾರ್ಯಕ್ರಮ ಇದ್ದಂತ ಸರ್ಕಾರಿ ಕಾರ್ಯಕ್ರಮ ಮಾಡಿಕೊಳ್ಳಿ. ನನಗೆ ನವೀನ ಸಂಗೀತ ಏನಂದ್ರೆನ ವಾಲ್ಮೀಕಿ ಏನು ಇವತ್ತು ಸರ್ಕಲ್ ಇದೆನೋ ಅದನ್ನು 2 ಮಾಡಬಾರ್ದಾಯಿತು. ಅಂದರೆ ಮಾಡಿದಕ್ಕೋಸ್ಕರ ಸಂತೋಷ ಇದೆ, ಮಾಡಲಿ. ಯಾಕಂದರೆ ಮಹರ್ಷಿ ವಾಲ್ಮೀಕಿಯವರು ಎಲ್ಲರಿಗೆ ಸಂಬಂಧಪಟ್ಟಿರುವಂಥ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣವನ್ನು ಬರೆದಂಥವ್ರು, ಮಹಾಕವಿ ಅವರು. ಆ ಬರೆದಂಥ ಟೈಮಲ್ಲಿ ಕೂಡ ಇವತ್ತು ಅಷ್ಟು ದೊಡ್ಡ ವ್ಯಕ್ತಿನ ಅಕಸ್ಮಿತವಾಗಿ ನೀವು ಕೂಡಿಸ್ಲೇಬೇಕಂದ್ಕೊಂಡಿದ್ರೆ ಆ ವಾಲ್ಮೀಕಿ ಪುತ್ಥಳಿಯನ್ನು ತೆಗೆದು ಈ ವಾಲ್ಮೀಕಿನ ಅಲ್ಲಿ ಇಡಬೇಕಾಗಿತ್ತು. ಅಂದರೆ ನೋಡ್ರಿ ಮನಸ್ಥಿತಿಗಳು ಹೆಂಗಿರ್ತಾವ ಅಂತ ಹೇಳಿದ್ರೆ, ಮಹರ್ಷಿ ವಾಲ್ಮೀಕಿಯವರು ಇವತ್ತು ಒಂದು ಪುತ್ಥಳಿ ಐತೆ, ಒಂದು ಇದ್ದಂಥ ಟೈಮಲ್ಲಿ ಇನ್ನೊಂದು ಕೂಡ್ಸೋದು ನೆಸಿಟಿ ಇತ್ತ. ಅಂದರೆ ಮನಸ್ಥಿತಿಗಳು ಹೆಂಗಿರ್ತಾವ ನೋಡ್ಕೊಡ್ರಿ. ಯಾಕಂದರೆ ಒಬ್ಬ ಮಹರ್ಷಿ ವಾಲ್ಮೀಕಿಯವರು ಸರ್ಕಲ್ ಇದ್ದಂಥ ಟೈಮಲ್ಲಿ ಆಲ್ರೆಡಿ ಮಹರ್ಷಿ ವಾಲ್ಮೀಕಿಯವರು ಅವತ್ತಿದ್ದಂಥ ಸಂದರ್ಭದಲ್ಲಿ ಅದೇ ದೊಡ್ಡದು, ಮೊದಲ ಪ್ರತಿಮೆ. ಅಕಸ್ಮಿತವಾಗಿ ನಾಳೆ ಬಂದಂಥವ್ರು ಮಹರ್ಷಿ ವಾಲ್ಮೀಕಿಯವರು ಎರಡು ಪುತ್ಥಳಿಗಳಿದಾವ. ಬಸವಣ್ಣವ್ರನ್ನ 2 ಇಡೋದು, ಅಂಬೇಡ್ಕರ್ನ 2 ಇಡೋದು, ಕನಕದಾಸ್ ಅವ್ರನ್ನ 2 ಇಡೋದು. ಎಲ್ಲರಂಗೆ 2 ಮಾಡ್ಕೊಂಡೋದ್ರೆ, ಇಲ್ಲ ಅವರು BJP ಅವ್ರು ಇದ್ರೆ ಈ ಪುತ್ಥಳಿ ಇಟ್ಟಿದ್ರು, ಇವಾಗ ಹಂಗೆ ಮಾಡ್ಕೊಂಡು ಹೋದಂಗೆ ಆಯ್ತು. ನನಗೇನಂದ್ರೆ ಮಹರ್ಷಿ ವಾಲ್ಮೀಕಿಯವ್ರನ್ನ ಪುತ್ಥಳಿ ಇಟ್ಟಿದ್ದು ಯಾವುದೇ ಅಭ್ಯಂತರ ಇಲ್ಲ.
ಆದ್ರೆ ಎರಡೆರಡು ಮಾಡೋದು ಯಾವ ರೀತಿಯಲ್ಲಿ ಸರಿ ಅನ್ನೋಂಥದ್ದು ನನ್ನ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಆದ್ರೆ ಇದೇ ಅಲ್ಲಲ್ಲ ಇವಾಗ ನೋಡ್ರಿ ಸರ್, ಇವತ್ತು ಅಲ್ಲ ನಾನೇನು ಹೇಳ್ತೀನಿ, ಇವತ್ತು ಯಾವುದೇ ಸರ್ಕಾರಗಳಿದ್ದಂಥ ಟೈಮಲ್ಲಿ ಗೆದ್ದಂಥವ್ರು ಮೇಲೆ ಇದ್ದಿರ್ತಾರ, ಸೋತಂತವ್ರು ಯಾವತ್ತು ಕೆಳಗಡೆ ಇದ್ದೆ ಅಂತ ಇರ್ತಾರೆ. ಅವ್ರು ಗೆದ್ದಂಥವ್ರು ನಾವು ಸೋತಂತವ್ರು, ಅವ್ರು ಗೆದ್ದಂಥವ್ರು ಕೂಡ ಅದನ್ನ ಜಸ್ಟಿಸ್ ಮಾಡಬೇಕಾಗುತ್ತಲ್ಲ. ಅಲ್ಲ ಅಕಸ್ಮಿತವಾಗಿ ಅಕಸ್ಮಿತವಾಗಿ ಯಾವುದೇ ವಿಚಾರ ಬಂದಂತ ನೋಡ್ರಿ, ನಾವು ನಾಳೆ ಮೋತಿ ಸರ್ಕಾರದಲ್ಲಿ ಬಸವಣ್ಣ ಮೂರ್ತಿ ಇದೆ. ಆ ಬಸವಣ್ಣ ಮೂರ್ತಿ ಇರೋಂಥ ಟೈಮಲ್ಲಿ ಆಲ್ರೆಡಿ ನಾವು ಅದನ್ನ ಮುಂದಕ್ಕೆ ನಾನು ಅವಕಾಶ ಮಾಡಿಕೊಟ್ರೆ ಭಗವಂತ ದೊಡ್ಡ ಬಸವಣ್ಣನ ಮಾಡೋಂಥ ಕೆಲಸ ಮಾಡ್ತೀವಿ. ಆ ಬಸವಣ್ಣ ತೊಗೊಂಬಂದು ಪುನಃ ಎಲ್ಲೋ ಬೇರೆ ಕಡೆ ಇಡೋಂಥ ಕೆಲಸ ಮಾಡೋ ಬಸವಣ್ಣರ ಎದುರುಗಡೆ ಇನ್ನೊಂದು ಬಸವಣ್ಣ ಇಡೋಕ್ಕಾಗಲ್ಲ. ಅಲ್ಲ ಸರ್ಕಾರಿ ಕಾರ್ಯಕ್ರಮ ನಾನು ಅವ್ರ ಪಾರ್ಟಿ ಕಾರ್ಯಕ್ರಮ ಆಗಿರ್ಕೊಂಡು ನಾನು ಹೋಗಲ್ಲ ರೀ. ನಾನು ಒಂದು ಪಾರ್ಟಿ ಅಲ್ಲ, ನಾನು ಅವನ ಬಂದ್ರೆ ಹೋಗಲ್ಲ, ಬರ್ಲಿದ್ರೆ ಕೂಡ ಹೋಗಲ್ಲ. ಅಲ್ಲ ನಾನು ಹೋಗೋದೇ ಇಲ್ಲ. ಅಲ್ಲ ನಾನು ಆ ರೀತಿ ಎಕ್ಸ್ಪೆಕ್ಟೇಷನ್ ಕೂಡ ಮಾಡಕ್ ಹೋಗಲ್ಲ. ಯಾರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದು? ನನ್ನ ಪಾರ್ಟಿ ಸಿದ್ಧಾಂತ, ನಾನು ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತ. ನನ್ನ ಪಾರ್ಟಿಯಲ್ಲಿ ಏನು ಸಿದ್ಧಾಂತಗಳಿದೆ ಆ ಸಿದ್ಧಾಂತ ಮೇಲೆ ಕೆಲಸ ಮಾಡೋಂಥವ್ನು. ಇವತ್ತು ರಾಮ್ಲೂರೇನು ಹೊಸದಾಗಿ ರಾಜಕಾರಣ ನೋಡ್ತಾ ಇಲ್ಲ. ಎಷ್ಟೋ ವರ್ಷಗಳ ಕಾಲ MLA ಆಗಿದ್ವಿ, ಎಷ್ಟೋ ವರ್ಷಗಳ ಕಾಲ ಮಂತ್ರಿಗಳ ಕೆಲಸ ಮಾಡಿದ್ವಿ, ಸಂಸದರ ಕೆಲಸ ಮಾಡಿದ್ವಿ. ಕೇವಲ ಒಂದು ಸಲ ಅಧಿಕಾರ ಕಳ್ಕೊಂಡ ನಂತರ ಎಲ್ಲ ಮುಗಿದೋಗಿದೆ ಅನ್ನೋಂಥದ್ದು ಏನಲ್ಲ ನೋಡ್ರಿ. ಮತ್ತೆ ಪುನಃ ಎದ್ದು ಬರ್ತೀವಿ. ಇವತ್ತು ಬಿದ್ದಿರ್ಬೋದು, ಫಿನಿಕ್ಸ್ ತರ ಮತ್ತೆ ಎದ್ದು ಬರ್ತೀವಿ. ಇವತ್ತು ಏನೋ ಕೆಟ್ಟ ಕಾಲ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಸೋತಿರ್ಬೋದು. ಯಾರು ಸೋತಿಲ್ಲ ಅನ್ನಂತಾರೆ, ಎಲ್ಲರೂ ಸೋಲ್ತಾರ. ಸೋಲೋದ್ ಮೂಲಕ ಪುನಃ ಅವೆಲ್ಲ ಕೂಡ ಸರಿ ಮಾಡ್ಕೊಂಡು ಗೆದ್ದು ಬರುತ್ತದೆ ರಾಜಕಾರಣ ಆಗಿದೆ. ಮುಂದಿನ ದಿನಗಳಲ್ಲಿ ಗೆದ್ದು ಬರುವಂತ ಕೆಲಸ ಮಾಡ್ತೀವಿ. ಸರ್ ಎಲ್ಲ ಕಡೆ ಕೆಲಸ ಮಾಡ್ತೀನಿ ಸರ್. ನೀವು ಓದಿಲ್ಲ ಎಲ್ಲ ಕಡೆ ಕೂಡ ಇಲ್ಲ, ನಾನು ಎರಡೂ ಕಡೆ ಮಾಡ್ತೇನೆ ಸರ್. ಇವತ್ತು ನಾನು ಅವಕಾಶ ಇದ್ದಂಥ ಟೈಮಲ್ಲಿ ಇಲ್ಲಿ ಹೋಗ್ತೀನಿ, ಅಲ್ಲಿ ಹೋಗಿ. ಇವಾಗ ಏನು ಕೆಲಸನೇ ಇಲ್ಲ ನನಗೇನಂದ್ರೆ, ಇಷ್ಟು ವರ್ಷಗಳ ಕಾಲ ಯಾವತ್ತು ಮನೆ ಬಿಟ್ಟಿನ್ರಿ? 2007ರಲ್ಲಿ ಮನೆ ಬಿಟ್ಟಿನ್ರಿ. 2007ರಲ್ಲಿ ಮನೆ ಬಿಟ್ಟ ನಂತರ ಈ 2007ರಲ್ಲಿ ಮನೆ ಬಿಟ್ಟಂಥ ಟೈಮಲ್ಲಿ ಮತ್ತೆ ಪುನಃ 2007-8ರಲ್ಲಿ ಎಲೆಕ್ಷನ್ ನಿಂತಂಥ ಟೈಮಲ್ಲಿ ಅವತ್ತು ಸುಷ್ಮಾ ಸ್ವರಾಜ್ ಬಂದಿದ್ರು. ಅವತ್ತು ಬಂದಂಥ ಟೈಮಲ್ಲಿ ಅವತ್ತು ಸೋತೋಗಿದ್ರಿ. ಸೋತದಂತ 99ನಲ್ಲಿ ಅವಾಗ ಬಿಟ್ಟೋದಂಥ ಟೈಮಲ್ಲಿ ಅವತ್ತು ಪುನಃ ಅಲ್ಲಿ ಸೋತಂಥ ಟೈಮಲ್ಲಿ ಈ ಬಳ್ಳಾರಿ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ತಿದ್ದೆ. ಪುನಃ ಗೆದ್ದ ನಂತರ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಹೋಗಿ ಅಡ್ಡಾಡಬೇಕಾಯ್ತು. ಅಡ್ಡಾಡೋಂಥ ಟೈಮಲ್ಲಿ ಇವತ್ತು ಕೂಡ ರಾಮ್ಲು ಅಂದರೆ ಎಲ್ಲ ಕಡೆ ಬರಲಿ ಹೋಗಲಿ, ಆತ ಬರೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇರೋಕೊಂಡು ಎಲ್ಲ ಕಡೆ ಅಡ್ಡಾಡ್ತಾನೆ. ಇಲ್ಲೇ ನಿಲ್ತೀನಿ ಅನ್ನೋಂಥದ್ದು ಏನಿಲ್ಲ ರೀ. ಅವತ್ತು ಮುಂದೆ ಬರೋಂಥ ಟೈಮಲ್ಲಿ ಎಲ್ಲಿ ಅವಕಾಶ ಸಿಗುತ್ತೇನೋ ಅದು ಪಾರ್ಟಿ ಎಲ್ಲಿ ತೀರ್ಮಾನ ತಗೊಂತ ಅಲ್ಲಿ ನಿಲ್ಲೋಂಥ ಕೆಲಸ ಮಾಡ್ತೀನಿ. ಎಲ್ಲಾದ್ರೂ ಪರಲ್ರಿ. ಇವತ್ತು ಎಲ್ಲಾದ್ರೂ ನಿಲ್ತೀನಿ. ನಾನು ಕೂಡ್ಲಿಗಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಇಲ್ಲೇ ಹೇಳಿದ್ರಿ ಸರ್. ಬಟ್ ಇವಾಗಲೂ ಅದಕ್ಕೆ ಬದ್ಧರಾಗಿದ್ದೀರಾ? ಅಲ್ಲ, ನನ್ನ ಆಸೆ ಎಲ್ಲ ಕಡೆ ನಿಲ್ಬೇಕನ್ನೋದು ಇದೆ ಸರ್. ಕೂಡ್ಲಿಗಿ ಬಗ್ಗೆ ನೋಡೋಣ. ಇವತ್ತು ಈ ಸರ್ಕಾರ 5 ವರ್ಷಗಳ ಕಾರಣ ಪೂರ್ಣ ಮುಗಿಸ್ಕೊಂಡು ಚುನಾವಣೆ ಬರಬೇಕಾಗುತ್ತೇನೆ. ಮಧ್ಯಂತರ ಚುನಾವಣೆ ಆಗ್ತಾವ, ಅವೆಲ್ಲ ಕೂಡ ನೋಡೋಣ. ಆ ಸಂದರ್ಭ ತಕ್ಕಂಗೆ ನಿರ್ಧಾರ ತಗೊಂಡು. ರಾಮ್ಲೂರು ಕೇವಲ ಇಲ್ಲೊಂದೇ ಪಾಪ್ಯುಲರ್ ಇದನ್ನಪ್ಪ, ಬೀದರ್ ಕಡೆ ಪಾಪ್ಯುಲರ್ ಇಲ್ಲ, ಚಾಮರಾಜನಗರದಲ್ಲಿ ಪಾಪ್ಯುಲರ್ ಇಲ್ಲ ಅನ್ನೋದಲ್ಲ. ಎಲ್ಲರೂ ಬೇಡಿಕೆ ಇದ್ದೇ ಇದೆ. ಪಾರ್ಟಿ ಸಲುವಾಗಿ ಕೂಡ ರಾಮ್ಲೂರು ಬರೋದ್ರಿಂದ ಒಂದು ಪರ್ಸೆಂಟೇಜ್ ಓಟು ಒಳ್ಳೇದಾಗುತ್ತೆ ಅನ್ನೋಂಥದ್ದು ಪಾರ್ಟಿ ಅಭಿಪ್ರಾಯ ಇರೋ ಕಾರಣ ಮುಂದಕ್ಕೆ ಎಲ್ಲಿ ಅವಕಾಶಗಳು ಇರ್ತಾನೆ ಅಲ್ಲಿ ನಿಂತು ಗೆಲ್ಲುವಂತ ಕೆಲಸ ಮಾಡ್ತೀವಿ. ಕಾರ್ಯಕರ್ತ ಅನ್ನುವಂಥವ್ರು ಇರ್ತಾರೆ. ಕಾರ್ಯಕರ್ತರಿಗೆ ನೀವು ಈ ಹಿಂದೆ ಸೋತಿರೋ ಕ್ಷೇತ್ರದಲ್ಲಿ ಮತ್ತೆ ಬಂದು ನಿಲ್ಬೇಕು ಅನ್ನೋದು ಒಂದು ಆಸೆ ಇರ್ತದೆ ಸರ್. ಬಟ್ ನೀವು ಇಲ್ಲೂ ಕ್ಷೇತ್ರ ಸೆಲೆಕ್ಟ್ ಮಾಡಂಗಿಲ್ಲ, ಇನ್ನೊಂದ್ ಕಡೆ ಕ್ಷೇತ್ರ ಸೆಲೆಕ್ಟ್ ಮಾಡಂಗಿಲ್ಲ ಅಂದ್ರ ಕಾರ್ಯಕರ್ತರು ನೋಡ್ರಿ. ಇವಾಗ ನೋಡ್ರಿ, ಈ ರಾಮ್ಲೂರ್ನ ಇವತ್ತು ಒಂದೇ ಬಾರಿ MLA ಆಗ್ಯಾನಪ್ಪ ಅಂದ್ರಿಗಿನ ಆತನ ತೂಕ ಏನಿದೆ ಅಳಿಬಹುದು. ಇವತ್ತು ಇಷ್ಟು ವರ್ಷಗಳ ಕಾಲ ರಾಜಕಾರಣ ಮಾಡ್ಕೊಂಡ್ ಬಂದ್ಮೇಲೆ ಅವ್ರಿಗೊಂದು ಸ್ವಲ್ಪ ಅನುಭವ ಇದ್ದೇ ಇರ್ತದೆ ಶ್ರೀ. ಇಡೀ ರಾಜ್ಯದ ಜನರು, ನಮ್ಮ ಕ್ಷೇತ್ರದ ಜನರು ರಾಮ್ಲೂರು ಎಷ್ಟು ಅನ್ನಂತ ತೂಕ ಮಾಡೋಂಥ ಕೆಲಸ ಮಾಡ್ತಾರೆ. ಅಕಸ್ಮಿತವಾಗಿ ಪಾರ್ಟಿ ಮುಂದಕ್ಕೆ ಏನು ಅವಕಾಶ ಮಾಡ್ಕೋ ಅದನ್ನ ನೋಡ್ತೀನಿ. ನಂತರ ನಾನು ಏನು ನಿರ್ಧಾರ ತಗೋಬೇಕು ತಗೊಂಡಂತ ಕೆಲಸ ಮಾಡ್ತೀನಿ. ಸದ್ಯಕ್ಕಂತೂ ಎಲ್ಲಾ ಕಡೆ ಕೂಡ ಕೆಲಸ ಮಾಡ್ತೀನಿ. ಪ್ರತಿಸ್ಪರ್ಧಿಗಳು ಸ್ಟ್ರಾಂಗ್ ಆಗಿಬಿಡ್ತಾರೆ, ಪರ್ಟಿಕ್ಯುಲರ್ ಈ ಕಾನ್ಸ್ಟಿಟ್ಯೂನ್ಸಿ ಅಂದ್ರ ಇಲ್ಲ ಆಯ್ತು ಸರ್. ಎಲ್ಲನ ದೇವರು ಅನ್ನೋರು ವೀರಭದ್ರಪ್ಪಣ್ಣ ಸರ್. ಸದ್ಯಕ್ಕೆ ನಮಗಿರುವಂತ ವಾತಾವರಣದಲ್ಲಿ ಅವರೇ ಕಂಟಿನ್ಯೂ ಆಗಂತ ಅವಕಾಶಗಳು ತುಂಬಾ ಜಾಸ್ತಿ ಇದೆ ಸರ್. ಸಾಧ್ಯತೆಗಳು ಜಾಸ್ತಿ ಇದೆ. ಏನು ಬದಲಾವಣೆ ಏನಿಲ್ಲ ಸರ್. ಇಲ್ಲ ರೀ, ಏನಿಲ್ಲ ರೀ, ಇಲ್ಲ ಏನಿಲ್ಲ. ಮುಂಚೆ ಕೇಳಿದ್ವಿ ಅಷ್ಟೇ. ಮತ್ತೆ